ಎಂದು ತುಷಾರಹಾರದವಳ ಯಾ ಶುಭ್ರವಸ್ತ್ರಋತ ಯಾ ವೀಣಾವರದಂಡಮಂಡಿತಾಕರ ಯಾ ಶ್ವೇತ ಪದ್ಮಾಸನ ಯಾ ಶ್ವೇತ ಪದ್ಮಾಸನ ಯಾ ವೀಣಾವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭದೆ ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ ಸಾಚಿರ ಹುಳ ಹುಟ್ಟವೆ ನೀಯನಗೆ ಗುರುವಾಗಬೇಕೆಂದು ಅನಂತ ಕಾಲ ಬಂದ ನೋಡತ್ಯಾಗಿ ಅನಗಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಹೊಂದದಿ ರಚಿಸಿ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಬಂದ ನೋಡತ್ಯಾಗಿ ಅನಗಲ ಕುಮಾರ ಶಿವಯೋಗಿ ಬಂದ ನೋಡತ್ಯಾಗಿ ಅನಗಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಹೊಂದದಿ ರಚಿಸಿ ನಾಡಿಗೆ ಬೆಳಕಾಗಿ ಶಿವಯೋಗ ಮಂದಿರ ಹೊಂದದಿ ರಚಿಸಿ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ ಮನೆಯ ಬಿಟ್ಟನಲ್ಲ ತಾಯಿಯ ಮರಳಿ ನೋಡಲಿಲ್ಲ ಮಠವ ಕಟ್ಟಲಿಲ್ಲ ಕೈಯಲ್ಲಿ ಹಣವ ಮುಟ್ಟಲಿಲ್ಲ ಸಮಾಜಕ್ಕಾಗಿ ತನು ಮನದನವ ಸೂದಗೈದನಲ್ಲ ಸಮಾಜಕ್ಕಾಗಿ ತನು ಮನದನವ ಸೂದಗೈದನಲ್ಲ ಬಂದ ನೋಡತ್ಯಾಗಿ ಅನಗಲ ಕುಮಾರ ಶಿವಯೋಗಿ ಬಂದ ನೋಡತ್ಯಾಗಿ ಅನಗಲ ಕುಮಾರ ಶಿವಯೋಗಿ ಮನೆ ಮನೆ ಸಂಚರಿಸಿ ವಚನದ ಕಟ್ಟನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾಬೈಸಿ ಮನೆ ಮನೆ ಸಂಚರಿಸಿ ವಚನದ ಕಟ್ಟನು ಸಂಗ್ರಹಿಸಿ ಮಹಾಸಭೆಯ ರಚಿಸಿ ಜನರ ಹಿತವನ್ನು ತಾಬೈಸಿ ಔಂದನಾಥರ ಚಂದದಿ ಪೊರೆದು ತಂದೆಯು ತಾನ್ಯಾನಸಿ ಅಂದನಾಥರ ಚಂದದಿ ಪೊರೆದು ತಂದೆಯು ತಾನೆನಸಿ ಬಂದ ನೋಡತ್ಯಾಗಿ ಅನಗಲ ಕುಮಾರ ಶಿವಯೋಗಿ ಬಂದ ನೋಡತ್ಯಾಗಿ ಅನಗಲ ಕುಮಾರ ಶಿವಯೋಗಿ ನೋಡುವೆ ಕಣು ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ ಹಾಡುವೆ ಮೈ ತುಂಬಿ
ನಿನ್ನ ಕರೆಯುವೆ ತುಂಬಿ ನೋಡುವೆ ಕಣ್ಣು ತುಂಬಿ ನಿನ್ನ ನೆನೆಯುವೆ ಮನ ತುಂಬಿ ಹಾಡುವೆ ಮೈ ತುಂಬಿ ನಿನ್ನ ಕರೆಯುವೆ ತುಂಬಿ ಮಂಗಲ ಮೂರುತಿ ಪಾವನ ಕೀರ್ತಿ ಹಬ್ಬಿತು ಜಗ ತುಂಬಿ ಮಂಗಲ ಮೂರುತಿ ಪಾವನ ಕೀರ್ತಿ ಹಬ್ಬಿತು ಜಗ ತುಂಬಿ ಬಂದ ನೋಡ ತ್ಯಾಗಿ ಅನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡ ತ್ಯಾಗಿ ಅನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಒಂದದಿ ರಚಿಸಿ ನಾಡಿಗೆ ಬೆಳಕಾಗಿ ಶಿವಯೋಗ ಮಂದಿರ ಒಂದದಿ ರಚಿಸಿ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಶಿವ ಸಾಂಬೋ ನಮ ಪಾರ್ವತಿ ಪದೀಶ್ವರ ರಮಾದೇವ ಹಾನಗಲ್ಲ ಗುರುಕುಮಾರೇಶ್ವರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗ ಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ. ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪೆನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಗಡಿಗೌಡಗಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಗಿಲಿಂಗೇಶ್ವರನನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರದ ಒಡತಿಯಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನೇ ನೀಡತಕ್ಕಂಥ ಕಾಮಧೇನು ಕಲ್ಪವೃಕ್ಷಳೆಯಾಗಿರ್ತಕ್ಕಂಥ ಜಗನ್ಮಾತೆ ಮಹಾಮಾತೆ ಮಹಾಲಕ್ಷ್ಮೀ ದೇವಿಯನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಪರಮ ಪೂಜ್ಯರಾಗಿರ್ತಕ್ಕಂಥ ಕೇಡಿಗೆ ಸಂಸ್ಥಾನದ ತಪಸ್ವಿಗಳು ಅನುಷ್ಠಾನ ಮೂರ್ತಿಗಳು ಪವಾಡ ಪುರುಷರಾಗಿರ್ತಕ್ಕಂಥ ಲಿಂಗೈಕ್ಯ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 60ನೇ ವರ್ಷದ ಪುಣ್ಯಾರಾಧನೆ, ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪುಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ಹುಟ್ಟುಹಬ್ಬದ 60ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ ಈ ಸಂಚಾರಿ ಬಸವಪುರಾಣದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನನ್ನ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸಲುದೇ ಮಾಡಿಸಿರ್ತಕ್ಕಂಥ ಪರಮ ಪೂಜ್ಯರು, ತ್ರಿಕಾಲಲಿಂಗ ಪೂಜಾನಿಷ್ಠರು, ಪವಾಡ ಪುರುಷರು ಆಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕಿನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ನಿಮ್ಮವರಿಯಾಗಿ ಯಾವ ಶಿವೂರಿನ ಪರಮ ಪೂಜ್ಯರು, ಹಿರಿಯರು, ಅನುಭಾವಿಗಳು, ಪರಮ ಪೂಜ್ಯರಾಗಿರ್ತಕ್ಕಂಥ ಗಂಗಾಧರ ಮಹಾಸ್ವಾಮಿಗಳವರನ್ನು ಮೊದಲು ಮಾಡಿಕೊಂಡು ನಮ್ಮ ಇಂಚಿಗೇರಿಯ ಪರಮ ಪೂಜ್ಯರಲ್ಲಿ, ಅಗರಿಕೇಡದ ಪರಮ ಪೂಜ್ಯರಲ್ಲಿ, ಶಿವಪುರದ ಪರಮ ಪೂಜ್ಯರಲ್ಲಿ, ಹಾಗೆಯೇ ರ್ವಾಡಿಗೆಯ ಪರಮ ಪೂಜ್ಯರ ಈ ಸರ್ವ ಪೂಜ್ಯರ ದಿವ್ಯ ಚರಣಕ್ಕಿನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ವಿಶೇಷವಾಗಿ ಶಿವೂರಿನ ಈ ಕಾರ್ಯಕ್ರಮದೊಳಗೆ ಮೆರವಣಿಗೆ ಮತ್ತು ಈ ಪ್ರವಚನ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಶಿವೂರು ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಬಹುಶಃ ಶಿವೂರು ಊರಿಗೆ ನಾ ಹೊಸಬೇನಲ್ಲ, ನಾ ಹಳಿ ಸೊಸೆನೇನು. ಯಾಕಂದರೆ ಈ ದೇವಸ್ಥಾನದ ಉದ್ಘಾಟನಾ ಸಮಾರಂಭದೊಳಗೆ ಅವಾಗ 11 ದಿವಸ 21 ದಿವಸ ಎಷ್ಟು ದಿವಸ ಪ್ರವಚನ ಮಾಡಿದೇವಲ್ರಿ ಶಿವಪುತ್ರ? 11 ದಿವಸ ಅಲ್ರಿ. ಲಕ್ಷ್ಮೀದೇವಿಯ ದೇವಸ್ಥಾನದ ಉದ್ಘಾಟನಾ ಸಮಾರಂಭದೊಳಗೆ 11 ದಿನಗಳ ಪರ್ಯಂತರವಾಗಿ ನಿಮ್ಮೂರೊಳಗಿಂದ ಪ್ರವಚನ ಮಾಡಿ ಹೋಗಿರ್ತಕ್ಕಂಥವನ ಕಳಸಾರೋಣದೊಳಗೆ. ಆದರೆ ಇವತ್ತಿನ ಪ್ರವಚನಕ್ಕೆ ಅಂದ್ರೆ ನಾವು ಯಾಕೆ ಬಂದೀವಿ ಎತ್ತಿಕೊಂಡೋದಕ್ಕೆ ಕೇಳಿದ್ರೆ, ಸಂಚಾರಿ ಬಸವ ಪುರಾಣ ತಿಳ್ಕೊಂಡನಬೋದನ್ನು ನಾವೆಲ್ಲ ಪೂಜ್ಯರೆಲ್ಲ ಕೂಡಿಕೊಂಡು ಕೆಲವು ಹಳ್ಳಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿವಿ. ಎಲ್ಲ ಹಳ್ಳಿಗಳಿಗೂ ಕೂಡ ನಾವು ಹೋಗಂಗಿಲ್ಲ. ಒಂದು ಮಾತು ನಾವು ತಲೆಯಾಗಿಟ್ಕೋಬೇಕು, ಶಿವೂರಿನ ಜನ
ಯಾರಿಗೆ ಈ ಜನ್ಮದೊಳಗಿಂದ ಪುಣ್ಯ ಮಾಡಿರ್ತಾರ, ಯಾರಿಂದ ಪುಣ್ಯದ ಗಂಟೆ ಹೆಚ್ಚಿಗಿರ್ತದ ಅಂಥವರು ಗ್ರಾಮಕ್ಕೆ ಮಾತ್ರ ಅಂದರೆ ಬಸವ ಪುರಾಣ ಅಂತಕ್ಕಂಥ ಹೋಗಿದೆ ಹೊರತಾಗಿ ಎಲ್ಲ ಊರುಗಳಿಗೂ ಕೂಡ ಬಸವ ಪುರಾಣ ಅಂತಕ್ಕಂಥದ್ದು ಹೋಗಿಲ್ಲ. ಆ ಪುಣ್ಯ ಮಾಡಿದ ಗ್ರಾಮದೊಳಗೆ ಶಿವೂರ್ನೂ ಕೂಡ ಒಂದು ಏನ್ರಿ, ಶಿವೂರು ಗ್ರಾಮದ ಮೇಲೆ ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಪ್ರೀತಿ ಭಾಳ ಏನ್ರಿ. ಶಿವೂರು ಗ್ರಾಮದ ಮೇಲೆ ಕ್ಯಾಡಿಗೆ ಹಪ್ಪುಗಳದಿಂದ ಪ್ರೀತಿ ಭಾಳ ಇಲ್ಲ. ನಾವು ಶಿವೂರ್ಗೂ ಕೂಡ ಬಸವ ಪುರಾಣ ಅಂತಕ್ಕಂಥ ಇಡಲೇಬೇಕು. ಅವರಿಗೂ ಕೂಡ 4 ನುಡಿ ಬಸವಣ್ಣನವರ ಚರಿತ್ರೆ ಅಂತಕ್ಕಂಥದ್ದು ಶಿವೂರು ಗ್ರಾಮದ ಭಕ್ತರಿಗೆ ಕಿವಿಯಾಗಿಂದ ಬೀಳಬೇಕು, ಅವರೆಲ್ಲರೂ ಕೂಡ ಪಾವನ ಆಗಬೇಕು ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ನಿಮ್ಮ ಗ್ರಾಮಕ್ಕೆ ಇದು ಬಸವ ಪುರಾಣ ಅಂತಕ್ಕಂಥದ್ದು ಬಂದಿದೆ. ಯಾಕೆ ಬಸವ ಪುರಾಣವನ್ನೇ ನಾವು ಕೇಳಬೇಕಂತಕೊಂಡಂತ ಕೇಳಿದ್ರೆ, ಇಡೀ ನಮ್ಮ ಬದುಕಿನೊಳಗೆ, ಇಡೀ ವಿಶ್ವದೊಳಗೆ ಮಾನವ ಕುಲಕೋಟಿಯನ್ನು ಉದ್ಧಾರ ಮಾಡಿರ್ತಕ್ಕಂಥ ಏಕೈಕ ಸಂತ ಶರಣ ಹತ್ತುಕೊಂಡ್ರೆ ಅದು ಬಸವಣ್ಣನವರನ್ನ ಬಿಟ್ಟರೆ ಮತ್ತೆ ಯಾರೂ ಕೂಡ ಇಲ್ಲ ಏನ್ರಿ. ಎಲ್ಲರಿಗೂ ಸ್ವಾರ್ಥಕ್ಕಾಗಿ ಬದುಕನ್ನು ಕಳೆದ್ರೆ, ತನಗಾಗಿ ಎಲ್ಲರೂ ಕೂಡ ಜೀವನವನ್ನು ಕಳೆದ್ರೆ, ಒಬ್ಬ ಕಲ್ಯಾಣ ಪಟ್ಟಣದ ಒಳಗೆ ಇದ್ದುಕೊಂಡು ಇದೇ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಏನ್ರಿ ಬಾಗೇವಾಡಿ ಪಟ್ಟಣದ ಒಳಗೆ ಬ್ರಾಹ್ಮಣರ ಮನೆತನದೊಳಗೆ ಹುಟ್ಟಿ ಏನ್ರಿ ತಾನು ಹುಟ್ಟಿರ್ತಕ್ಕಂಥ ಮನೆತನವನ್ನು ತಂದೆ ತಾಯಿಗಳನ್ನು ತಿರಸ್ಕಾರ ಮಾಡಿ ಏನ್ರಿ ಸರ್ವರಿಗೂ ಸಮಾನ ದೃಷ್ಟಿ ಒಳಗೆ ಕಾಣತಕ್ಕಂಥ ಯಾವುದಾದ್ರೂ ಕೂಡ ಧರ್ಮ ಇತ್ತು ಅಂತಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ತಿಳ್ಕೊಂಡು ಬಸವಣ್ಣನವರು ತಮ್ಮ ಬ್ರಾಹ್ಮಣ ಧರ್ಮವನ್ನು ತಿರಸ್ಕಾರ ಮಾಡಿ ವೀರಶೈವ ಲಿಂಗಾಯತ ಧರ್ಮಕ್ಕೆ ಬಂದಿರತಕ್ಕಂಥವ್ರು. ಬರೇ ನಮ್ಮ ವೀರಶೈವ ಧರ್ಮಕ್ಕೆ ಬಂದು ಬರೇ ಕೊರಳಾಗಿಂದ ಲಿಂಗ ಕಟ್ಕೊಂಡು ಹಣಿ ಮೇಲಿಂದ ವಿಭೂತಿ ಹಚ್ಕೊಂಡು ಕೊರಳಾಗಿಂದ ರುದ್ರಾಕ್ಷಿ ಮಾಲೆ ಅಂತ ಹಾಕೊಂಡು ಬದುಕನ್ನು ಕಳೆದಿರ್ತಕ್ಕಂಥವ್ರಲ್ಲ ಯಾರು ಬಸವಣ್ಣನವರು. ಅವರು ಏನು ಮಾಡಿದ್ರು ಹೊತ್ತುಕೊಂಡದೆ ಕೇಳಿದ್ರೆ ತಮ್ಮ ಬ್ರಾಹ್ಮಣ ಧರ್ಮ ಅಂತಕ್ಕಂಥ ತಿರಸ್ಕಾರ ಮಾಡಿ ನಮ್ಮ ವೀರಶೈವ ಲಿಂಗದ ಕುರುವಾಗಿರ್ತಕ್ಕಂಥ ಇಷ್ಟಲಿಂಗ ಅಂತಕ್ಕಂಥ ಕಟ್ಕೊಂಡು ಯಾವ ಗುರುಗಳಾಗಿರ್ತಕ್ಕಂಥ ಜಾತವೇದ ಮುನಿಗಳಂತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಇದ್ದುಕೊಂಡು ಏನೆಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿ ಯಾವಾಗಿಂದ ಕಲ್ಯಾಣ ಪಟ್ಟಣಕ್ಕೆ ಬಂದು ಸುಮ್ಮನೆ ತನ್ನಟ್ಟಕ್ಕಿಂದ ತಾನು ಜೀವನ ಅಂತಕ್ಕಂಥ ಕಳೀಲಿಲ್ಲ ಬಸವಣ್ಣವರು. ಹಾಗಾದರೆ ಏನನ್ನ ಬಯಸ್ತಿದ್ರು ಹೊತ್ತುಕೊಂಡದ ಕೇಳಿದ್ರೆ ಅಂಗೈ ಒಳಗಿಂದ ಲಿಂಗ ಅಂತಕ್ಕಂಥ ಇಟ್ಕೊಂಡು, ಹೇ ಪರಮಾತ್ಮ ನನಗೆಂದ ಬಂಗಾರ ಕೊಡು, ನನಗೆಂದ ಆಸ್ತಿ ಕೊಡು, ನನಗೆ ಅಂತಸ್ತು ಕೊಡು ಅನ್ನುವುದನ್ನು ಬಸವಣ್ಣವರಿಂದ ಏಸ್ ಕಾಲಕ್ಕೂ ಕೂಡ ಕೇಳಲಿಲ್ಲ. ಹಾಗಾದ್ರೆ ಅಂಗೈ ಒಳಗಿಂದ ಲಿಂಗ ಅಂತಕ್ಕಂಥ ಇಟ್ಟುಕೊಂಡು ಬಸವಣ್ಣನವರು ಏನು ಬೇಡೋದ್ರು ಹೊತ್ತುಕೊಂಡದೆ ಕೇಳಿದ್ರೆ ಜಗವೆಲ್ಲ ನಗುತ್ತಿರಲಿ, ಜಗದಳವು ಏನಾಗಿರಲಿ. ನೋಡ್ರಿ ಬಸವಣ್ಣವರು ಸಮಾಜಕ್ಕಾಗಿ, ಈ ನಾಡಿನ ಜನತೆಗಾಗಿ ಏನ್ರಿ ಮನುಷ್ಯ ಕುಲಕ್ಕಾಗಿ ಅವ್ರು ಏನು ಬೇಡ್ತಾರ ಅಂತಕೊಂಡು ಕೇಳಿದ್ರೆ ಜಗತ್ತಿನ ಜೀವಿಗಳೆಲ್ಲರೂ ಕೂಡ ನಕ್ಕೊಂತಿರಬೇಕು, ಎಲ್ಲರೂ ಕೂಡ ಆನಂದದೊಳಗೆ ಇರಬೇಕು, ಎಲ್ಲರೂ ಸುಖದೊಳಗೆ ಇರಬೇಕು, ಎಲ್ಲಿ ಇವರೆಲ್ಲರೂ ಕೂಡ ನೆಮ್ಮದಿ ಒಳಗೆ ಇರಬೇಕು. ಅಪ್ಪಿತಪ್ಪಿ ಈ ಜಗತ್ತಿಗೆ ಏನಾದರೂ ಕೂಡ ದುಃಖಗಳು ಬಂದರೆ, ಈ ಜಗತ್ತಿಗೆ ಏನಾದರೂ ಕಷ್ಟಗಳು ಬರ್ತಿದ್ವು ಹತ್ತಿಕೊಂಡ್ರೆ ನಮ್ಮ ಜನರಿಗೆ ಬರಬಾರ್ದಿರಪ್ಪ, ಆ ಬರ್ತಕ್ಕಂಥ ಕಷ್ಟಗಳೆಲ್ಲ ನನಗೆ ಬರಲಿ ಎತ್ತುಕೊಂಡು ಬೇಡಿರ್ತಕ್ಕಂಥವ್ರೆ 12ನೇ ಶತಮಾನದೊಳಗಿರ್ತಕ್ಕಂಥ ಬಸವಣ್ಣನವರು. ಏನ್ರಿ ಎಂಥ ಕಾರ್ಯ ಹೇಳಿ ನೋಡೋಣ. ಇವತ್ತಿನ ದಿನದಾಗ ನಾವು ಯಾರೇ ಬೇಡ್ತೀವಿ ನಾವು ಏನ್ರಿ ಜಗತ್ತಿಗೆ ಮಗ್ಗಲು ಮನೆಯವ್ರಿಗೆ ಬರ್ತಕ್ಕಂಥ ಕಷ್ಟ ನಮಗೆ ಬರಲಿ ಎತ್ಕೊಂಡು ನಾವು ಯಾರೇ ಬೇಡ್ತೀವನ್ರಿ. ಪ್ರತಿನಿತ್ಯ ನಿಮ್ಮ ಊರಾಗಿನ ಶಿವೂರು ಜನ ಲಕ್ಷ್ಮೀ ಗುಡಿಗೆ ಬರ್ತೀರಿ, ಯಾಕ್ರಿ ಬರ್ತೀರಿಲ್ಲ? ಕೈಯಾಗೇಡ ಊದಿನ ಕಡೆ ಹಿಡ್ಕೊಂಡು ಬರ್ತೀರಿ. ಅವು ಚಲೋ ವಾಸನೆವೂ ಅಲ್ಲ ಏನ್ರಿ. ಥರದ ಎರಡು ಚಾರಣದಿಂದ 2 ಊದಿನ ಕಡ್ಡಿ ತಗೊಂಡಿಂದ ಲಕ್ಷ್ಮೀ ಗುಡಿಗೆ ಬರ್ತೀರಿ. ಲಕ್ಷ್ಮೀ ಗುಡಿಗೆ ಬಂದು ಅವೇ 2 ಊದಿನ ಕಡೆ ಇಲ್ಲೇ ದೀಪಕ್ಕೆ ಹಚ್ಚಿ ಕೈ ಮುಗಿದ ಬೇಡ್ಕೋತೀರಿ. ಏನು ಬೇಡ್ಕೋತೀರಿ? ಕರೆ ಸತ್ಯ ಹೇಳ್ರಿ, ಇಷ್ಟು ಜನ ತಾಯಂದಿರಿದಿರಿ, ಇಷ್ಟೆಲ್ಲ ಶರಣರದಿರಿ, ನೀವು ಏನು ಬೇಡ್ಕೋತೀರಿ ಹೇಳಿ ನೋಡೋಣ. ನಾವೆಲ್ಲ ಏನು ಬೇಡ್ಕೋತೀವಿ? ಲಕ್ಷ್ಮೀ ಬಲ್ಲಿ ಎತ್ತುಕೊಂಡದ ಕೇಳಿದ್ರೆ, ತಾಯಿ ನಮ್ಮ ಮನೆತನಕ್ಕೆ ಸಂಪತ್ತು ಕೊಡು, ನನ್ನ ಗಂಡಗೆ ಸುಖ ಕೊಡು, ನನ್ನ ಹೆಂಡತಿಗೆ ಸುಖ ಕೊಡು, ನನ್ನ ಮಕ್ಕಳಿಗೆ ಸುಖ ಕೊಡು, ನಮ್ಮ ಹೊಲನೇ ಚಂದ ಬೆಳೀಲಿ, ನಮ್ಮ ಮನೆತನ್ನೇ ಏಳಿಗಾಗಲಿ, ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ತಂದು ಬೇಡ್ತೀವಿ ಹೊರತಾಗಿ ಇಡೀ ನಮ್ಮ ಶಿವೂರು ಗ್ರಾಮಕ್ಕೆ ಒಳ್ಳೇದಾಗಲಿ ತಂದು ಯಾರೇ ಒಬ್ಬರು ಬೇಡ್ಕೋತೀವಿ ನಾ ಆಣಿ ಮಾಡಿ ಹೇಳ್ರಿ. ಯಾರಿಗೆ ಬೇಡ್ಕೋತೀವಿ ನಾವು ಯಾರು ಬೇಡ್ಕೊಳ್ಳೋ ಮಗ್ಗುಲು ಮನೆಯವ್ರು ಹಾಳಾಗಿ ಹೋಗಲ್ರಿ. ನಮ್ಮ ಮನೆಯೇ ಉದ್ಧಾರ ಆಗ್ಬೇಕು. ಮಗ್ಗುಲು ಮನೆಯವ್ರಿಂದ ಕಷ್ಟದೊಳಗಿರಲ್ರಕ್ಕ. ನಮ್ಮ ಮನೆಯೇ ಒಳ್ಳೇದಾಗಬೇಕು, ನಮ್ಮ ಮನೆತನಕ್ಕೆ ಒಳ್ಳೇದಾಗಬೇಕು, ನಮ್ಮ ಮನೆಗೆ ಲಕ್ಷ್ಮಿ ಬರಬೇಕು, ಮಗ್ಗುಲು ಮನೆಯವರಿಂದ ಹಾಳಾಗಿ ಹೋಗ್ಬೇಕಂತ ತಿಳ್ಕೊಂಡು ನಾವೆಲ್ಲ ಏನು ಬಯಸ್ತೀವಲ್ಲ, ಇದು ನಮ್ಮ ಸ್ವಾರ್ಥದ ಜೀವನ. ಆದರೆ ಬಸವಣ್ಣನವ್ರು ಕಳೆದಿರ್ತಕ್ಕಂಥ ಸ್ವಾರ್ಥ ಜೀವನ ಅಲ್ಲ. ಬಸವಣ್ಣನವ್ರು ಕಳೆದಿರ್ತಕ್ಕಂಥ ಸ್ವಾರ್ಥ ಜೀವನ ಅಲ್ಲ. ಅದಕ್ಕಾಗಿ ಹೇಳ್ತಾರಲ್ಲ, ಜಗವೆಲ್ಲ ನಗುತ್ತಿರಲಿ, ಜಗದಳವು ಏನಾಗಿರಲಿ. ಜಗತ್ತೆಲ್ಲ ನಕ್ಕುವಂತಿರಬೇಕು, ಜಗತ್ತಿನ ಸುಖದೊಳಗೇನೆ ಇರಬೇಕು. ಆ ಜಗತ್ತಿಗೆ ಬರ್ತಕ್ಕಂಥ ಕಷ್ಟಗಳೆಲ್ಲ ನನಗೆ ಬರಲಿ ಎತ್ತುಕೊಂಡ ಕೇಳಿರ್ತಕ್ಕಂಥವ್ರು ಬಸವಣ್ಣನವರು.
ಅಂದಾಗನೇ ಇನ್ನೊಬ್ಬರಿಗಿಂದ ಒಳ್ಳೇದಾಗಲಿ, ಎಲ್ಲ ಜೀವಿಗಳಿಗಿಂದ ಒಳ್ಳೇದಾಗಲಿ ಎತ್ಕೊಂಡು ಬೇಡ್ಕೊಂಡ್ರೆ ಹತ್ಕೊಂಡೇ ಬಸವಣ್ಣನವರಿಂದ ಭಾಳ ಎತ್ತರ ಮಟ್ಟಕ್ಕಿಂದ ಬಾದರು. ಹೌದಿಲ್ರಿ? ಅವ್ರು ಹೇಳ್ತಾರೆ ಎಷ್ಟು ಚಂದ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ. ನೋಡಿ, ಈ ಜಗತ್ತಿನೊಳಗೆ ಎಲ್ಲರಿಗಿಂತ ನಾನು ಒಬ್ಬನೇ ಸಣ್ಣವ ತಗೊಂಡು ಹೇಳ್ಕೊಂಡ್ರು. ಆದ್ರೆ ಶಿವಶರಣರಿಗಿಂತ ಜಗತ್ತಿನೊಳಗಿಂದ ಯಾರು ಕೂಡ ದೊಡ್ಡವರಿಲ್ಲ, ಶರಣರಿಗಿಂತ ಯಾರು ದೊಡ್ಡವರಿಲ್ಲ, ಅವರೆಲ್ಲರಿಗಿಂತ ಸಣ್ಣವ ನಾನು ಹತ್ತುಕೊಂಡು ಎಲ್ಲರಿಗಿಂತ ಎತ್ತರ ಮಟ್ಟಕ್ಕೆ ಹೋಗಿರ್ತಕ್ಕಂಥವ್ರು ಬಸವಣ್ಣನವರು. ಅವರು ರೊಕ್ಕ ಗಳಿಸಿಂದ ದೊಡ್ಡವರಾಗಿರ್ತಕ್ಕಂಥವರಲ್ಲ. ಇವತ್ತು ನಾವು ಈ ಶಿವೂರದೊಳಗೆ ಈ ಊರಾಗಿಂದ ಯಾರು ಶ್ರೀಮಂತರದಾರಿ ಎತ್ತುಕೊಂಡು ಕೇಳಿದ್ರೆ ನಾವು ಹೇಳ್ತೀವಿಲ್ರಿ, ಈ ಊರಾಗ ಯಾರು ಶ್ರೀಮಂತರದಾರ ಅಂತಂದ್ರೆ ಇಲ್ರಿ ನಮ್ಮ ಊರಾಗ ಅವ್ರ ಬಳಿ ರೊಕ್ಕ ಭಾಳದ, ಆಸ್ತಿ ಭಾಳದ, ನಮ್ಮ ಊರಾಗ ಅವರೇ ಶ್ರೀಮಂತರು ಒತ್ತಿಕೊಂಡು ಹೇಳ್ತೀರಿ. ರೊಕ್ಕ ಇದ್ದವರಿಗಿಂದ ಶ್ರೀಮಂತರಂತೀರಿ, ಆಸ್ತಿ ಇದ್ದವರಿಗಿಂದ ಶ್ರೀಮಂತರಂತೀರಿ. ಈ ಆಸ್ತಿ ರೊಕ್ಕ ಇದ್ದವರೆಲ್ಲ ಶ್ರೀಮಂತರಲ್ಲ. ಹಾಗಾದ್ರೆ ಯಾವ ಶ್ರೀಮಂತಿಗೆ ಇರಬೇಕಂತಕೊಂಡು ಕೇಳಿದ್ರೆ, ಯಾವ ವ್ಯಕ್ತಿ ಬಲ್ಲಿಂದ ಹೃದಯ ಶ್ರೀಮಂತಿಗೆ ಯಾವನ ಹತ್ರ ಇರ್ತದಲ್ಲ ಅವ ನಿಜವಾಗಿರ್ತಕ್ಕಂಥ ಶ್ರೀಮಂತನ ಹೊರತಾಗಿ ಎಲ್ಲರೂ ಕೂಡ ಶ್ರೀಮಂತರಾಗಕ್ಕಾಗಂಗಿಲ್ಲ. ಹೃದಯ ಶ್ರೀಮಂತಿಗೆ ಬೇಕು. ಎಲ್ಲರನ್ನು ಕೂಡ ನನ್ನವರು ಹತ್ತುಕೊಳ್ಳೋದು ಹೆಂಗೆ ಬಸವಣ್ಣವರು ಅಂತಾರಲ್ಲ, ಇವನಾರವ ಎಂದೆನಿಸದೆ ಇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಹತ್ತುಕೊಳ್ಳೋದು. ಬಸವಣ್ಣನವರು ಇವ್ರು ಯಾರು ಕೂಡ ಬೇರೆದವರಲ್ಲ. ಇವರೆಲ್ಲ ಯಾರು ಹೊತ್ತುಕೊಂಡ ಕೇಳಿದ್ರೆ ನಮ್ಮ ಮಹಾಮನೆಯ ಮಕ್ಕಳು ಅಂತನ್ನುವಂಥ ದೃಷ್ಟಿ ಒಳಗ ಯಾವಾಗಿಂದ ಬಸವಣ್ಣವ್ರು ನೋಡಿದ್ರು ಅವಾಗಿಂದ ಬಸವಣ್ಣವರಿಂದ ದೊಡ್ಡವರಾದರು. ಯಾರನ್ನು ಕೂಡ ಬೇರೆ ದೃಷ್ಟಿ ಒಳಗೆ ನೋಡಲಿಲ್ಲ. ಅಲ್ರಿ, ಒಬ್ಬ ಸಾಮಾನ್ಯ ನಿಮಗೊಂದು ಮಾತು ಹೇಳ್ತೇನೆ ನಿಮಗೆ. ಬಸವಣ್ಣ ಕಲ್ಯಾಣ ರಾಜ್ಯದಿಂದ ಪ್ರಧಾನಮಂತ್ರಿ ಆಗಿದ್ರು. ಕಲ್ಪನೆ ಇರಲಿ ನಿಮಗೆ, ಬಸವಣ್ಣವರು ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿ ಆಗಿದ್ರು. ಅಟ್ಟಿ ಅಲ್ಲ, ಯಾವ ಬಿಜ್ಜಳ ರಾಜನ ಆಸ್ಥಾನದ ಒಳಗಿಂದ ಭಂಡಾರಿ ಆಗಿದ್ರು. ಭಂಡಾರಿ ಅಂತಂದ್ರೆ ನಿಮಗೆ ಗೊತ್ತಾಗೋದೇನಿಲ್ಲೋ, ಇಡೀ ರಾಜನ ಆಸ್ಥಾನದೊಳಗೆ ಏನು ಸಿರಿ ಸಂಪತ್ತು ಅನ್ನುವಂಥದ್ದು ಏನೈತಲ್ಲ ಅದು ಎಲ್ಲವೂ ಕೂಡ ಯಾರ ಕೈ ಒಳಗಿತ್ತು ಅಂತ ಕೇಳಿದ್ರೆ ಯಾವ ಬಸವಣ್ಣವ್ರ ಕೈಯಾಗಿತ್ತು. ಯಾರ್ದು? ವಜ್ರ ವೈಡೂರ್ಯ ಮುತ್ತು ರತ್ನ ಬಂಗಾರ ಬೆಳ್ಳಿ ಎಲ್ಲ ಯಾವ ಬಿಜ್ಜಳ ಮಹಾರಾಜನ ಸಂಪತ್ತೆಲ್ಲ ಯಾರ ಕೈ ಒಳಗಿತ್ತು ಅಂತಕೊಂಡು ಕೇಳಿದ್ರೆ ಅದು ಬಸವಣ್ಣವ್ರ ಕೈ ಒಳಗೆ ಇತ್ತು. ಎಷ್ಟು ಸಂಪತ್ತು ಬಂತು, ಎಷ್ಟು ಹೋಯ್ತು ಅಂತ ಅನ್ನೋದನ್ನು ಲೆಕ್ಕಪತ್ರ ಕೊಡ್ತಕ್ಕಂಥವ್ರೆ ಬಸವಣ್ಣವರು. ಭಾಳ ಜನ ತಿಳ್ಕೊಂಡಿತ್ತು ಬಸವಣ್ಣ ಈ ರಾಜ್ಯದ ಪ್ರಧಾನಮಂತ್ರಿ ಅದಾನೆ, ಬಸವಣ್ಣ ಈ ರಾಜ್ಯದ ಯಾವ ಭಂಡಾರಿ ಅದಾನೆ. ಹಾಗಾದ್ರೆ ಬಸವಣ್ಣನ ಬಲ್ಲಿಂದ ಭಾಳ ಸಂಪತ್ತಿರಬೇಕು, ಭಾಳ ಐಶ್ವರ್ಯ ಇರಬೇಕಂತಕೊಂಡು ಎಲ್ಲ ಜನ ತಿಳ್ಕೊಂಡಿದ್ರು. ಹಂಗೆ ಆ ಗ್ರಾಮದೊಳಗೆ ಒಬ್ಬ ಕಳ್ಳನು ಕಲ್ಯಾಣದೊಳಗಿಂದ ಒಬ್ಬ ಕಳ್ಳ ತಿಳ್ಕೊಂಡಿದ್ದ. ಏನಂತ, ಬಸವಣ್ಣ ಏನ್ರಿ ಇಟ್ಟೆಲ್ಲ ರಾಜ್ಯದ ಪ್ರಧಾನಮಂತ್ರಿ ಅದಾನೆ, ಯಾವ ಬಸವಣ್ಣ ರಾಜ್ಯದ ಭಂಡಾರಿ ಅದಾನೆ, ಇವನ ಮನೆಗಿಂದ ಸಂಪತ್ತು ಭಾಳ ಇರಬೇಕು, ಕಳ್ಳತನ ಮಾಡಿದ್ರೆ ಇಂಥವ್ರ ಮನೆಯನ್ನ ಕಳವು ಮಾಡ್ಬೇಕಂತಂದು ಒಬ್ಬ ಕಳ್ಳ ತಿಳ್ಕೊಂಡ. ಯಾಕೆ ಶ್ರೀಮಂತರ ಮನೆಯನ್ನ ಕಳ್ಳತನ ಮಾಡ್ಬೇಕಲ್ರಿ, ಬಡವ್ರ ಮನೆಗಿಂದ ಕಳ್ಳತನ ಮಾಡಿದ್ರೆ ಏನು ಸಿಗ್ತದ? ಅದೇ ಅಂದ ಮಣ್ಣಿನ ಗಡಿಗೆ ಏನ್ರಿ ಭಾಳದ ರೇಟದ ಆ ಬಾಂಡೆ ಸಾಮಾನು ಸಿಗ್ಬೋದೇ ಹೊರತಾಗಿ ರೊಕ್ಕ ಬಂಗಾರ ಅಂತಕ್ಕಂಥ ಸಿಗಂಗಿಲ್ಲ. ಕಳ್ಳ ವಿಚಾರ ಮಾಡ್ದ, ಬಸವಣ್ಣ ಈ ರಾಜ್ಯದ ಪ್ರಧಾನಮಂತ್ರಿ ಅದಾನ ತಿಳ್ಕೊಂಡಂದಾಗ ಇವನು ಬಲ್ಲಿ ಸಂಪತ್ತು ಭಾಳದೆ, ಐಶ್ವರ್ಯ ಭಾಳದೆ, ಕಳ್ಳತನ ಮಾಡಿದ್ರೆ ಬಸವಣ್ಣನ ಮಣ್ಣಿನ ಕಳ್ಳತನ ಮಾಡ್ಬೇಕಂತಂದು ವಿಚಾರ ಮಾಡ್ದ. ಯಾವಾಗಿಂದ ಬಸವಣ್ಣ ವಿಚಾರ ಮಾಡ್ದ, ಯಾವ ಕಳ್ಳ ವಿಚಾರ ಮಾಡ್ದ, ಕಳ್ಳ ಮತ್ತು ಬಸವಣ್ಣವ್ರ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ನಿಯಮ ಅದ ಕಲ್ಯಾಣದ ಒಳಗೆ. ಏನ್ರಿ, ಕಲ್ಯಾಣದ ಒಳಗೆ ಒಂದು ನಿಯಮ ಅದ. ಬಸವಣ್ಣನ ಮನೆ ಒಳಗಿಂದ ಹೋಗಬೇಕಾಗಿತ್ತು ಅಂತಂದ್ರೆ ಕೊರಳಾಗಿಂದ ಲಿಂಗ ಇರಲಾರ್ದವ್ರಿಗಿಂದ ಪ್ರವೇಶ ಇದ್ದಿದ್ದಿಲ್ಲ, ಹಣಿ ಮೇಲದ ವಿಭೂತಿ ಇರಲಾರ್ದವ್ರಿಗಿಂದ ಪ್ರವೇಶ ಇಲ್ಲ. ಏನ್ರಿ, ಕೊರಳಾಗಿಂದ ರುದ್ರಾಕ್ಷಿ ಮಾಲೆ ಇರದೇ ಇದ್ರಿಂದ ಬಸವಣ್ಣವ್ರ ಮನೆಯಾಗಿಂದ ಪ್ರವೇಶ ಇಲ್ಲ. ಅವತ್ತಿನ ದಿನಮಾನದೊಳಗಿಂದ ಹಾಕಿರ್ತಕ್ಕ ನಿಯಮ. ನೀವು ವಿನಾನು ಕೂಡ ಇಲ್ಲಿ ಸೊಲಾಪುರಕ್ಕಿಂದ ಹೋಗ್ರಿ, ಇಲ್ಲಿ 40 ವಾಡ ಯಾವ ವೀರೇಶ್ವರ ಶರಣರ ಮಠ ಇದೆ ಸೊಲಾಪುರದೊಳಗೆ. ಏನ್ರಿ, ಕಲ್ಯಾಣದ ಒಳಗಿಂದ ಯಾವ ಪದ್ಧತಿ ಇತ್ತು ಇವತ್ತಿನ ತನೂ ಕೂಡ ಆ ಸೊಲ್ಲಾಪುರದೊಳಗೆ ಯಾವ ಅಮ್ಮನವರ ಮಠ ಹತ್ತುಕೊಂಡು ಬರ್ತದೆ. ಅಲ್ಲಿ ಯಾರೇ ನೀವು ಭಕ್ತರು ಹೋಗ್ರಿ, ಹೋದ ಬಳಿಕಂದ್ರೆ ನಿಮ್ಮ ಪ್ರಸಾದ ಕುಂದಿರಿಸ್ತಾರೆ. ಪ್ರಸಾದ ಕುಂದಿರಿಸೋದ ಬಳಕ ಹಾಗೆ ನಿಮಗೆ ಊಟಕ್ಕೆ ಹೋಗಂಗಿಲ್ಲ. ಅಲ್ಲಿ ದಾಸೋಗ ಹಾಗೆ ಇಲ್ಲ. ಅಲ್ಲಿ ಹೆಂಗೆ ಮಾಡ್ತಾರ, ನೀವು ಯಾರಿಂದ ಪ್ರಸಾದಕ್ಕಿಂತ ಕುಂತಿರ್ತೀರಲ್ಲ ಅವರೆಲ್ಲ ಕೊಳ್ಳಾಗಿ ಲಿಂಗ ತೆಗೆದಿಂದ ಅಂಗೈ ಹಿಡ್ಕೊಂಡು ಕುಂದಿರ್ಬೇಕು. ಅಂಗೈಗಂದ ಹಿಡ್ಕೊಂಡು ಕುಂದಿರ್ಬೇಕು. ಆ ಅಮ್ಮವರು ಬಂದಿಂದ ನಿಮ್ಮ ಲಿಂಗಗಳಿಗೆಲ್ಲ ಪೂಜೆ ಮಾಡ್ತಾರೆ. ಆ ಲಿಂಗ ಪೂಜೆ ಆದ ಬಳಕನೆ ನಿಮಗಿಂದ ಪ್ರಸಾದ ಕೊಡ್ತಾರಲ್ಲ, ಹಂಗೆ ಕಲ್ಯಾಣದ ಒಳಗೂ ಕೂಡ ಬಸವಣ್ಣವ್ರ ಮನಿತನದೊಳಗೆ ಯಾರೇ ಬಂದರೂ ಕೂಡ ಅವ್ರ ಕೊರಳಾಗಿಂದ ಲಿಂಗ ಇರಬೇಕು. ಲಿಂಗ ಇರದೇ ಇದ್ರೆ ಆ ಮನಿತನದೊಳಗೆ ಪ್ರವೇಶ ಇಲ್ಲ. ಕಳ್ಳ ವಿಚಾರ ಮಾಡ್ದ, ನನ್ನ ಕೊಳ್ಳಗರ ಲಿಂಗಿಲ್ಲ,
ಯಾಕಂದ್ರೆ ಬಸವಣ್ಣ ಜಂಗಮ ಪ್ರೇಮಿ. ಎಷ್ಟರ ಮಟ್ಟಿಗೆ ಜಂಗಮ ಪ್ರೇಮಿ ಎತ್ತುಕೊಂಡ್ರ ಜಂಗಮರ ತಂದ್ರ ಪಂಚಪ್ರಾಣ ಯಾರಿಗೆ? ಬಸವಣ್ಣನವರಿಗೆ. ಅದಕ್ಕಾಗಿನವರು ಒಂದು ನಿಯಮ ಮಾಡಿಕೊಂಡ್ರು. ನಿತ್ಯ ಕೂಡ ಲಕ್ಷದ ಮೇಲೆ 96,000 ಜಂಗಮರಿಗೆ ಅದು ನಿತ್ಯ ಪ್ರಸಾದ ಮಾಡಿಸ್ಬೇಕಂತಂದು ಬಸವಣ್ಣವರನ್ನ ನಿಯಮ ಅಂತ ತೆಗೆದು ಮಾಡಿಕೊಂಡ್ರು. ಎಲ್ಲರ ಒಬ್ಬರಲ್ಲ ಇಬ್ಬರಲ್ಲ, ಲಕ್ಷದ ಮೇಲೆ 96,000 ಜನ. ನಮಗೆ ಅಪ್ಪಿತಪ್ಪಿ ಒಂದು ಇಬ್ಬರನ್ನ ಬೀಗ್ರ ಮನೆಗೆ ಬಂದ್ರೆ ಒಂದನೇ ದಿವಸ ನಾವು ಕಾಜಿದಿಂದ ಕಾಣ್ತೀವಿ. ಯಾಕ್ರಿ ಒಂದನೇ ದಿವಸ ಅಗದಿ ಅಯ್ಯವ್ವ ಭಾಳ ದಿವ್ಸಕ್ಕೆ ಬಂದು ಎಟ್ಟು ಕಾಜಿ ನೋಡ್ಬೇಕು, ಅಗದಿ ಮಣಿ ಹಾಕಿ ಅವ್ರಿಗೆ ಊಟ ಕೊಡೋದೇನು, ಅವ್ರಿಗೆ ವ್ಯವಸ್ಥೆ ಮಾಡೋದೇನು ಅದೆಲ್ಲ ಮಾಡ್ತೀವಿ. ಎರಡನೇ ದಿವಸ, ಒಂದನೇ ದಿವಸ ಅಂದ್ರೆ ನೀವೇ ಹೋಗಿ ಮಣಿ ಹಾಕ್ತೀರಿ. ಎರಡನೇ ದಿವಸ ಕುತ್ತಲ್ಲಿ ಹಿಂಗೆ ಒತ್ತದು ಮಣಿ ನೀವೇ ಹಾಕುವ. ಮೂರನೇ ದಿವಸ ಏನ್ರಿ? ಮೂರನೇ ದಿವಸ ಹಂಗ್ರಿ, ಅಯ್ಯಕ್ಕ ಅಲ್ಲಿ ಮಣಿಯ ತಗೋ ಅವರೇ ತೋಳೋದು. ನಾಲ್ಕನೇ ದಿವಸ ವಟ ಬೈಯೋದು ಏನ್ರಿ? ಬಂದು ಇವೇನು ನಮ್ಮ ಮನ್ಯಾಗಿಂದ ಜೇಂಡ ಊರ್ಯಾವ್ಯವ ನಮ್ಮ ಮಾಡಿ ಸಾಕಾಗ್ಯದ, ಎಂದು ಹೋಕ್ಕವ ಎಂದಿಲ್ಲ. ಬಂದು ಬೀಗರಿಗೆ ಬೈತೀರಿ ನೀವು ಬರೇ 3 ದಿವಸ ಆದ್ರೆ ಬಸವಣ್ಣನವರು ನಿತ್ಯನ ಕುಡ್ದ ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರತಿನಿತ್ಯನ ಕುಡ್ದ ಪ್ರಸಾದ ಮಾಡಿಸ್ಬೇಕಲ್ರಿ. ನೋಡ್ರಿ ಅವರೆಲ್ಲ ಎಟ್ಟು ಗಟ್ಟಿರ್ಬೇಕು. ಎಲ್ಲರ 1 ದಿವಸ ಅಲ್ಲ 2 ದಿವಸ ಅಲ್ಲ, ಬಸವಣ್ಣನವರ ಜೀವನ ಇರುವ ಪರ್ಯಂತರವಾಗಿ ನಿತ್ಯನ ಕುಡ್ದ ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ರು. ಅಂದ್ರೆ ಇದರಿಂದ ನಮಗೆ ಏನು ತಿಳಿತದೆ ತಗೊಂಡು ಕೇಳಿದ್ರೆ ಬಸವಣ್ಣನವರು ಜಂಗಮರ ತಂದ್ರೆ ಪಂಚಪ್ರಾಣ ಭಾಳ ಪ್ರೀತಿ ಮಾಡ್ತಿದ್ರು. ಕಳ್ಳ ತಿಳ್ಕೊಂಡ ಬಸವಣ್ಣ ಜಂಗಮರ ತಂದ್ರೆ ಭಾಳ ಪ್ರೀತಿ ಅದಾನೆ, ಹಾಗಾದ್ರೆ ಬಸವಣ್ಣನ ಮನೆಗೆಂದ ಹೋಗಬೇಕಾಗಿತ್ತು ಅಂತಂದ್ರೆ ನಾವೊಬ್ಬ ಜಂಗಮನಾಗಿ ಹೋಗಬೇಕಂತಂದ. ಏನು ಮಾಡೋದು ಈಗ? ಜಂಗಮನಾಗಬೇಕಾದ್ರೆ ಯಾರೇ ಶರಣರನ್ನ ತೊಳೆದು ಒಣಗಿರ್ತಕ್ಕಂಥ ಬಟ್ಟೆ ಇರ್ತಾವಲ್ಲ, ಕಾವಿ ಬಟ್ಟೆ, ಮೊದಲ ಅವು ಶರಣರು ತೊಳೆದು ಒಣಗಿರ್ತಕ್ಕಂಥ ಕಾವಿ ಬಟ್ಟೆ ಕಳುವು ಮಾಡ್ದ. ಏನ್ರಿ? ಕಾವಿ ಬಟ್ಟೆ ಅಂದ ಕಳತನ ಮಾಡ್ದ. ಮುಂದೆ ಮದಿನ ಕೊಳ್ಳಾಗಿಂದ ಲಿಂಗ ಕಟ್ಕೋಬೇಕಲ್ಲ, ಇವನು ಬಲ್ಲಿಂದ ಲಿಂಗ ಇಲ್ಲ. ಅಲ್ಲೇ ಯಾರ್ದ್ರ ಮನೆಗಿಂದ ಬುಟ್ಟೆಗಿಂದ ಬದನಿಕಾಯಿ ತೊಗೊಂಡ. ಬದನಿಕಾಯಿ ತೊಗೊಂಡು ಅದು ಅರಿಬಿ ಹರ್ಕೊಂಡು ಅರಿಬಿಯಾಗಿಂದ ಅದು ಬದನಿಕಾಯಿ ಕಟ್ಕೊಂಡು ಕೊಳ್ಳಾಗ ಕಟ್ಕೊಂಡ ಲಿಂಗ ಮಾಡಿ. ಒಬ್ಬರು ಶರಣರ ಮನೆಯಿಂದ ರುದ್ರಾಕ್ಷಿನ ಕಳುವು ಮಾಡ್ದ. ಅವನಿಗೆ ವಿಭೂತಿ ಅವಶ್ಯಕತೆ ನಿಂತಿಲ್ಲ. ಅವ ಈಗೆಲ್ಲ ಆಯಿಲ್ ಪೇಂಟ ಇವೆಲ್ಲ ಗ್ರಾನೈಟ ಮಾರ್ಬಲ್ ಬಂದು ಅವಾಗೆಲ್ಲ ಬರೀ ಸುಣ್ಣ ಹಚ್ತಿದ್ರು ಗಾಡಿ. ಹೋಗಕ್ತಿಂದ ಹಂಗೆ ಹೋಗಿ ಗಾಡಿ ತಿಕ್ಕಿ ಅಂದ ಅದೇ ಸುಣ್ಣನೇ ವಿಭೂತಿ ಮಾಡಿ ಹಣಿಗೆಂದ ಹಚ್ಕೊಂಡ, ಕೊಳ್ಳಾಗ ರುದ್ರಾಕ್ಷಿ ಹಾಕ್ಕೊಂಡ, ಅದು ಉಳಿದಿರ್ತಕ್ಕಂಥ ಅರಿವಿ ಕಾವಿ ಅರಿವಿ ಅಂದ ಮೈ ಮ್ಯಾಗಿಂದ ಹಾಕ್ಕೊಂಡ ರಾತ್ರಿ 12 ಗಂಟೆ ಸಮಯ ಬಸವಣ್ಣನ ಮನೆಗೆ ಬಂದ. ಎದಕ್ಕೆ ಬರ್ತಾನವ? ಕಳತನ ಮಾಡೋಕ್ಕಿಂತ ಬರ್ತಾನೆ. ಅಂದ್ರೆ ಬಸವಣ್ಣ ಎದರಿಂದ ದೊಡ್ಡ ಮಾದಾತ ಅನ್ನೋದಕ್ಕೆ ನಿಮಗೆ ಹೇಳಕತ್ತೀನಿ ನಾನು. ಬಸವಣ್ಣ ಭಾಳ ಜನ ತಪ್ಪು ತಿಳ್ಕೊಂಡಿದ್ರು. ಬಸವಣ್ಣ ರಾಜ್ಯದ ಪ್ರಧಾನಮಂತ್ರಿ ಅದಾನೆ, ಭಂಡಾರಿ ಅದಾನೆ, ಕರುಣಿಕನದಾನೆ, ಇಟ್ಟೆಲ್ಲ ಹುದ್ದೆಗಳನ್ನ ಬಸವಣ್ಣನ ಹತ್ರ ಅದಾವೆ. ಅದಕ್ಕೆ ಬಸವಣ್ಣನ ಬಳಿ ಒಂದು ಸಂಪತ್ತು ಭಾಳ ಇರಬೇಕು, ಅವನ ಬಳಿ ಒಂದು ಐಶ್ವರ್ಯ ಭಾಳ ಇರ್ಬೇಕಂತಂದು ಏನು ತಿಳ್ಕೊಂಡಿದ್ನಲ್ಲ ಕಳ್ಳ, ಅದನ್ನು ತಿಳ್ಕೊಂಡಂದ ಕಳತನ ಮಾಡೋಕ್ಕೆ ಅಂದ ಮನೆಗೆ ಬಂದ. ಬರುವುದ್ರೊಳಗಿಂದ ಬಸವಣ್ಣವ್ರ ಮನೆ ಎದುರಿಗೆ ದ್ವಾರಪಾಲಕರ ತಗೊಂಡಿದ್ರು. ಯಾಕಂದ್ರೆ ರಾಜ್ಯದ ಪ್ರಧಾನಮಂತ್ರಿ ಇದ್ನಲ್ರಿ. ಈ ಸುಂಬರಿ ಅಂದರೆ MLAಗಳು ಇದ್ದರೆ ಗನ್ಮ್ಯಾನ್ಗಳು ಇರ್ತಾರೆ ಹಿಂದೆ. ಯಾಕ್ರಿ ಇರ್ತಾರಿಲ್ಲ ಗನ್ಮ್ಯಾನ್ ಇರ್ತಾರೆ, ರಿವಾಲ್ವರ್ ಇರ್ತದೆ, ಬಂದೂಕ್ ಇರ್ತದೆ. ಆದ್ರೆ ಅವತ್ತಿನ ದಿನಮಾನದೊಳಗೆ ಅಂದ ರಾಜರಿಗೆ ಮತ್ತು ಮಂತ್ರಿಗಳಿಗೆ ಗೌರವ ಕೊಡೋದು ಏನ್ರಿ? ದ್ವಾರಪಾಲಕರು. ಅಂದ್ರೆ ಅವ್ರ ಮನೆ ಎದುರಿಗಿಂದ ಕಾವಲುಗಾರರಾಗಿ ದ್ವಾರಪಾಲಕರು ನಿಂತಿದ್ರು. ಕಳ್ಳ ಅವ್ರ ಮನೆಗಿಂದ ಬಂದ. ನೋಡ್ತಾರೆ ದ್ವಾರಪಾಲಕರು, ಹಣಿ ಮೇಲಿಂದ ವಿಭೂತಿ ಇದೆ, ಕೊಳ್ಳಾಗಿಂದ ಲಿಂಗ ಇದೆ ಏನ್ರಿ, ಕೊಳ್ಳಾಗಿಂದ ರುದ್ರಾಕ್ಷಿ ಇದೆ, ಮೈ ಮೇಲೆ ಕಾವೀಸೆಲ್ಲ ಇದೆ. ಯಾರೋ ಜಂಗಮರು ಬಂದಾರ ಹತ್ತಿಕೊಂಡಂದು ಹೋಗಿ ದ್ವಾರಪಾಲಕರು ಅವರಿಗೆ ನಮಸ್ಕಾರ ಮಾಡಿ, ಯಪ್ಪ ನೀವು ಒಳಗೆ ಹೋಗ್ಬೋದು ಹತ್ತಿಕೊಂಡಂದ್ರು. ನೋಡಿ ಕಾವಿ ಬಟ್ಟೆ ನೋಡಿ, ಹಣಿಮೆಗಿಂದ ಲಿಂಗ ನೋಡಿ ಏನ್ರಿ, ಹಣಿಮೆಗಿರ್ತಕ್ಕಂಥ ವಿಭೂತಿ, ಕೊರಳಾಗಿರ್ತಕ್ಕಂಥ ಲಿಂಗ, ಇದು ಎಲ್ಲವನ್ನು ಕೂಡ ನೋಡಿ ದ್ವಾರಪಾಲಕರು ಏನಂತಾರೆ, ಯಪ್ಪ ನೀವು ಒಳಗಿಂದ ಹೋಗ್ಬೇಕ್ರಿಪ್ಪ, ನೀವು ಒಳಗೆ ದಯಮಾಡಿಸ್ರಿ ಹತ್ತಿಕೊಂಡಂದು ದ್ವಾರಪಾಲಕರು ನಮಸ್ಕಾರ ಮಾಡಿ ಕಳಿಸ್ಕೊಟ್ರು. ಯಾವಾಗ ನಿಮ್ಮ ಕಳ್ಳ ಮನ್ಯಾಗಿಂದ ಹೋದ? ಯಾವಾಗಿಂದ ಕಳ್ಳ ಮನೆಯೊಳಗಿಂದ ಹೋದ? ಹೋಗಿ ಇಡೀ ಮನೆತನವನ್ನು ಹುಡುಕ್ಲಿಕ್ಕತ್ತ. ಯಾಕ? ಬಸವಣ್ಣ ಈ ರಾಜ್ಯದ ಪ್ರಧಾನಮಂತ್ರಿ ಅದನಲ್ಲ, ಅದಕ್ಕೆ ಅವನ ಮನೆಗಿಂದ ಸಂಪತ್ತು ಭಾಳ ಇರಬೇಕತ್ತಿಕೊಂಡಂದು ಕಳ್ಳ ಇಡೀ ಬಸವಣ್ಣನ ಮನೆತನವನ್ನೇ ಹುಡುಕ್ಲಿಕ್ಕತ್ತ. ಒಂದು ಮಾಡ ಬಿಡಲಿಲ್ಲ, ಒಂದು ಕಪಾಟ ಬಿಡಲಿಲ್ಲ, ಇಡೀ ಬಸವಣ್ಣನ ಮನೆತನವನ್ನು ಎಲ್ಲವನ್ನು ಕೂಡ ಹುಡುಕದ. ಎಲ್ಲಿದಿಂದ? ರಾತ್ರಿ 12 ಗಂಟೆ ಸಮಯದಿಂದ ಬೆಳಗಿನ ಜಾವ 4 ಗಂಟೆ ಸಮಯದವರೆಗೇನು ಕಳ್ಳ ಹುಡುಕ್ತಾನೆ. ಇಡೀ ಬಸವಣ್ಣನ ಮನೆ ಎಲ್ಲಾನು ಕೂಡ ಹುಡುಕದ. ಬೆಳಿಗ್ಗೆ 4 ಗಂಟೆ ಆಗ್ಲಿಕ್ಕತ್ತು. ಈ ಕಳ್ಳನಿಗೆ ಒಂದು ಗುಂಜಿ ಬಂಗಾರ ಸಿಗಲಿಲ್ಲ, ಒಂದು ಗುಂಜಿ ಬೆಳ್ಳಿ ಸಿಗಲಿಲ್ಲ.
ಸಿಟ್ಟು ಬಂದ್ಬಿಡ್ತು ಕಳ್ಳಗ. ಯಾಕೆ ಸಿಟ್ಟು ಬಂತು? ಬಸವಣ್ಣ ಒಬ್ಬ ರಾಜ್ಯದ ಪ್ರಧಾನಮಂತ್ರಿ ಅದಾನೆ, ಬಸವಣ್ಣ ಒಬ್ಬ ಭಂಡಾರಿ ಅದಾನೆ. ಇವನು ಮನೆಗಿಂದ ಸಂಪತ್ತು ಭಾಳ ಇರ್ಬೇಕತ್ಕೊಂಡು ಇವನು ಮನೆ ಕಳ್ತನಕ ಬಂದ್ರ ಇವನು ಮನೆಗಿಂದ ಒಂದು ಗುಂಜಿ ಬಂಗಾರ ಇಲ್ಲ, ಒಂದು ಗುಂಜಿ ಅಂದ್ರೆ ಬೆಳ್ಳಿಲ್ಲ. ಇವ ನನಕ ದರಿದ್ರದನ ಬಸವಣ್ಣ ಅಂದ. ಬೈಲಕತ್ತ ಕಳ್ಳ, ಏನು ಸಿಗಲಿಲ್ಲ. ಯಾವಾಗಿಂದ ಬಸವಣ್ಣಿಗಿಂದ ಬೈಕೋತಿ ಇನ್ನೇನು ಮಾಡೋದು? ಇವನು ಮನೆಗಿಂದ ಏನು ಇಲ್ಲೇ ಇಲ್ಲ ತಗೊಂಡಾಗ ಇವನು ಮನೆ ತೊಗೊಂಡು ಏನು ಮಾಡೋದು ತಗೊಂಡು ಸಿಟ್ಟಿಗೆದ್ದು ಇನ್ನೇನು ಮನೆಯಿಂದ ಹೊರಗೆ ಹೋಗ್ಬೇಕನ್ನಕತ್ತಿದ್ದ. ಒಂದು ಕಡೆಗಿಂದ ಬಸವಣ್ಣ ಹೆಂಡತಿಯಾಗಿರ್ತಕ್ಕಂಥ ನೀಲಾಂಬಿಕೆ ಯಾವಾಗಿಂದ ಒಂದು ಕಡೆಗಿಂದ ಮಲ್ಕೊಂಡಿದ್ರು. ಬಸವಣ್ಣ ನೀಲಾಂಬಿಕೆಯಿಂದ ಮಲ್ಕೊಂಡಾರೆ. ಹೀಗೆ ಮಲ್ಕೊಂಡಿರ್ತಕ್ಕಂಥ ಪ್ರಸಂಗದ ಒಳಗ ಯಾವಾಗಿಂದ ಕಳ್ಳ ನೋಡ್ದ, ಅಲ್ಲಿ ಏನೋ ಮಿಂಚಕತ್ತಿತ್ತು, ಒಂದು ಇಟ್ಟು ಏನ್ರಿ ಏನೋ ಮಿಂಚಕತ್ತಿತ್ತು. ಯಾಕೆ ಅವಾಗಿನ ಕಾಲಮಾನದೊಳಗೆ ಲೈಟ್ಗಳಿಲ್ಲ, ಯಾವುದೂ ಇಲ್ಲ, ಸಣ್ಣದೊಂದು ತುಪ್ಪದ ದೀಪ ಬಿಟ್ಟಂದ ಎಣ್ಣೆ ದೀಪದೊಳಗೆ ಒಂದು ಜೀವನ ಕಳೀತಕ್ಕಂಥ ದಿನಮಾನ ಅದು. ಯಾವಾಗಿಂದ ಆ ದೀಪದ ಬೆಳಕಿನೊಳಗ ಕಳ್ಳಗಂದ ಏನೋ ಮಿಂಚದಂಗೆಂದ ಕಾಣಕತ್ತು. ಸಮೀಪವಾಗಿ ನೋಡ್ತಾನ, ಅದು ಬೇರೆ ಏನೂ ಇದ್ದಿದ್ದಿಲ್ಲ, ನೀಲಾಂಬಿಕೆ ಕೊರಳಾಗಿರ್ತಕ್ಕಂಥ ತಾಳಿ ಮಿಂಚಕತ್ತಿತ್ತು. ತಾಳಿ ಅಂತಂದ್ರೆ ಮುಂದೆ 2 ಪದಕ ಇರ್ತಾವಲ್ರಿ, ಬಂಗಾರ ತಾಳಿ ಇರ್ತದಿಲ್ಲ, ಅದು ಅಟ್ಟೆ ಮಿಂಚಲಕತ್ತಿದ್ದು. ಬಸವಣ್ಣನ ಇಡೀ ಮಣಿ ಹುಡುಕಾಡಿದ್ರು ಅವಳ ಕೊರಳಾಗಿರ್ತಕ್ಕಂಥ ತಾಳಿದೇಟು ಬಂಗಾರ ಇತ್ತಲ್ಲ, ಅಟ್ಟೆ ಬಂಗಾರ ಇತ್ತು. ನೋಡ್ರಿ, ಅವ ರಾಜ್ಯದ ಪ್ರಧಾನಮಂತ್ರಿ. ನೋಡ್ರಿ, ಅವತ್ತಿನ ದಿನಮಾನದೊಳಗೆ ರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣನ ಮನೆಯಾಗ ಏನ್ರಿ ಅವಳು ಕೊರಳಾಗಿರ್ತಕ್ಕಂಥ ಬಂಗಾಳ ತಾಳಿ ಬಿಟ್ರ ಬೇರೆದು ಏನೂ ಇಲ್ಲ. ಮತ್ತು ನೀವು ತಿಳ್ಕೊಂಡಂಗೆ ಬಂಗಾರ ಚೈನಾ ಅಂದಿರಿ, ಚೈನದ ತಾಳಿ ಅಲ್ಲ, ಗಂಡ ಕಟ್ಟಿರ್ತಕ್ಕಂಥ ತಾಳಿ ಏನಿರ್ತದಲ್ಲ ಅವು 2 ಪದಕೇನಿರ್ತಾವಲ್ಲ, ಮಾಸಿದೆ ಕಟ್ಲಿ ಗುಂಜಿದೆ ಕಟ್ಲಿ, ಗಂಡ ಕಟ್ಟಿರ್ತಕ್ಕಂಥ ತಾಳಿಗೆ ಕಿಮ್ಮತ್ತಿರ್ತದೆ ಹೊರತಾಗಿ ನಾವೆಂದ ದೊಡ್ಡ ಶ್ರೀಮಂತರಿದ್ದೀವಿ ಹತ್ತಿಕೊಂಡು 10 ತೊಲಿದಿಂದ ಚೈನಾ ಮಾಡಿ ಕೊಳ್ಳಾಗ ಹಾಕೊಂಡ್ರ ಆ ತಾಳಿಗೆ ಅಂದ ಕಿಮ್ಮತ್ತಿರಲ್ಲ. ಏನ್ರಿ, ಗಂಡ ಮಾಸಿದೆ ಕಟ್ಲಿ, ಗಂಡ ಗುಂಜಿದೆ ಕಟ್ಲಿ, ಗಂಡ ಕಟ್ಟಿರ್ತಕ್ಕಂಥ ತಾಳಿಗೆ ಹೆಂಗೆ ಕಿಮ್ಮತ್ತದೋ, ಆದ್ರೆ ಇವತ್ತಿನ ದಿನಮಾನದೊಳಗೆ ಅದು ಏನೂ ಇಲ್ಲ. ಏನ್ರಿ, ನಿಜವಾಗಿರ್ತಕ್ಕಂಥ ಗಂಡ ಕಟ್ಟಿ ತಾಳಿ ಒಯ್ದು ಅಲ್ಮಾರಿಗೆಂದ ಒಗೆದು ಏನ್ರಿ ಗಂಡಗೆಂದ ಕಿರಿಕಿರಿ ಕೊಟ್ಟು ನಮಗೊಂದು ತಾಳಿ ಚೈನ ಮಾಡಿಸು, ತಾಳಿ ಚೈನ ಮಾಡಿಸು ನೋಡು, ಹಾಗೆ ಆಕಿನ ಕೊಳ್ಳ ತಾಳಿ ಚೈನ ಮಾಡಿಸ್ಯಾರ, ನಾನು ಕೊಳ್ಳ ನೋಡಿ ಹೆಂಗೆ ಅದ ತಗೊಂಡು ಗಂಡಗೆ ಕಿರಿ 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 ಕೊಟ್ಟು ಏನ್ರಿ ತಾಳಿ ಚೈನ ಮಾಡಿಸ್ಕೊಂಡು ಗಂಡು ಕಟ್ಟಿರ್ತಕ್ಕಂಥ ತಾಳಿ ಒಯ್ದು ಎಲ್ಲೋ ಒಂದು ಮೂಲೆಯಾಗಿಂದ ಒಗೆದು ನೀವು ಬಂಗಾರ ಚೈನ ಮಾಡಿಸಿ ಹಾಕೋತಿರಲ್ಲ, ಈ ತಾಳಿ ಅಲ್ಲ. ಬಸವಣ್ಣನವರಿಂದ ಕೈಯಾರೆ ಕಟ್ಟಿರ್ತಕ್ಕಂಥ ಬಂಗಾರದಿಂದ ಅದು ಏನು 2 ಪದಕ ಇರ್ತಕ್ಕಂಥ ತಾಳಿ ಏನಿತ್ತಲ್ಲ ಕರ್ಮಣಿದು, ಅದು ಈಟಿಂದ ಬಂಗಾರದಿಂದ ಮಿಂಚಕತ್ತಿತ್ತು. ಯಾವಾಗಿಂದ ಮಿಂಚಲಕ್ಕದ ಸಮೀಪದಿಂದ ಹೋದ, ನೋಡ್ತಾನ, ಕಡೆಗಿಂದ ಕಳ್ಳ ಅಂದ ಇವನು ಮನೆಗಿಂದ ಬಸವಣ್ಣನ ಮನೆಗಿಂದ ಏನೂ ಸಿಗಲಿಲ್ಲ ಅಂದ್ರೆ ಕಡೆಗೆ ಇದುವರೆ ಆದಲ್ಲ, ಇದನ್ನೇ ಕಳ್ಳತನ ಮಾಡ್ಕೊಂಡು ಹೋದ್ರೈತ ತಂದು ಆನಂದ ನಿದ್ದೆ ಮಾಡಕತ್ತಿಲ್ಲ ನೀಲಾಂಬಿಕೆ. ಬಸವಣ್ಣಗನು ಕುಡ್ದ ಜೋರು ನಿದ್ದೆ ಎತ್ತಿತ್ತು. ಯಾವಾಗಿಂದ ಹೋಗಿ ಅವಳು ಕೊಳ್ಳಾಗಿರ್ತಕ್ಕಂಥ ತಾಳಿ ಅಂತಕ್ಕಂಥ ಹಿಡ್ದ ಕಳ್ಳ. ಯಾವಾಗಿಂದ ಕೊರಳಾಗಿರ್ತಕ್ಕಂಥ ತಾಳಿ ಹಿಡ್ದ, ಇನ್ನೇನು ತಾಳಿ ಕಡ್ಕೋಬೇಕತ್ತ ಅನ್ನೋದ್ರೊಳಗ ನೀಲಾಂಬಿಕೆಗಿಂದ ಎತ್ತರ ಆಯ್ತು. ಅಯ್ಯೋ ಬಸವ ಬಸವ, ಕಳ್ಳ ಬಂದಾನೆ, ಕಳ್ಳ ಬಂದಾನೆ, ಕಳ್ಳ ಕಳ್ಳ ಹತ್ತುಕೊಂಡದು ಕೂಗ್ಲಿಕ್ಕತ್ತು ನೀಲಾಂಬಿಕೆ. ಯಾವಾಗಿಂದ ನೀಲಾಂಬಿಕೆಯಿಂದ ಕಳ್ಳ ಕಳ್ಳ ಹತ್ತುಕೊಂಡದ ಕೂಗ್ಲಿಕ್ಕತ್ಲು, ಅವಾಗಿಂದ ಬಸವಣ್ಣ ಎತ್ತರ ಆಯ್ತು. ಎದ್ದು ಕುಂತ ಕಳ್ಳ ಎಲ್ಲದನ ಹತ್ತುಕೊಂಡು ಕೇಳ್ದ. ನೋಡ್ರಿ, ಜಂಗಮನ ಮೇಲೆ ಎಷ್ಟು ಪ್ರೀತಿ ಬಸವಣ್ಣ. ನೀಲಾಂಬಿಕೆ, ನೀ ಕಳ್ಳ ಕಳ್ಳ ಹತ್ಕೊಂಡು ಕೂಗ್ಲಕತ್ತಿಯಲ್ಲ, ಎಲ್ಲದನ ಕಳ್ಳ? ಬಸವ, ಇಲ್ಲೇನು ಕುಂತಾನಲ್ಲ ಇವನೇ ಕಳ್ಳ. ನನ್ನ ಕೊರಳಾಗಿನಂದ ತಾಳಿಯಿಂದ ಕಡ್ಕೊಳಕತ್ತಿದ್ದ, ನನ್ನ ಕೊರಳಾಗಿರ್ತಕ್ಕಂಥ ತಾಳಿ ಕಳ್ತನ ಮಾಡಕತ್ತಿದ್ದ, ಇವನೇ ಕಳ್ಳ ಹತ್ತಿಕೊಂಡಂದಾಗ ಬಸವಣ್ಣ ನೋಡಿ ಆ ಬಂದಿರ್ತಕ್ಕಂಥ ಕಳ್ಳನಿಗೆ ಅಂದ ಕೈ ಮುಗಿತಾನೆ. ಕೈ ಮುಗಿತಾನೆ. ನೀಲಾಂಬೆ, ಯಾರಿಗೆಂದ ಕಳ್ಳ ಅನ್ನಕತ್ತಿದ್ ನೀನು? ಇವ ಬಂದಿರ್ತಕ್ಕಂಥವ್ರ ಕಳ್ಳನಲ್ಲ ಏನ್ರಿ. ಅವನೇ ಹೇಳ್ತಾನೆ, ಬಸವಣ್ಣವ್ರು ಹೇಳ್ತಾರೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದೊಡೆ, ಕೂಡಲ ಸಂಗಮನಾಥನಲ್ಲದೆ ಬೇರೆ ಯಾರು ಬಲ್ಲ ಏನ್ರಿ. ಜೀವನದೊಳಗಿಂದ ಬಸವಣ್ಣ ಬೈದಿರ್ತಕ್ಕಂಥ ಒಂದೇ ಒಂದು ಬೇಗಳ, ಎನ್ನ ಒಡೆಯನ ಕೈಯನ್ನೊಂದಿತ್ತು ಕಿತ್ತಿ ಕೊಡಲೆ ಚಾಂಡಾಲಗಿತ್ತಿ ಅಂದ. ನೋಡಿ, ಜಂಗಮನ ಮೇಲೆ ಅಂದ ಎಷ್ಟು ಪ್ರೀತಿ ಬಸವಣ್ಣ. ಬಂದಿರ್ತಕ್ಕಂಥವ ನಾನೇ ಅವನಿಂದ ಕಳುವು ಮಾಡ್ಕೊಂಡ ತಿನ್ನಾಕತ್ತೀನಿ, ನನ್ನಂತವನ ಮನೆಗಿಂದ ಇನ್ನೊಬ್ಬ ಕಳ್ಳ ಬಂದಾನ ಹತ್ತಿಕೊಂಡ್ರ ಅದು ಸಾಕ್ಷಾತ್ ಕೂಡಲು ಸಂಗಮನಾಥನಲ್ಲದೆ ಬೇರೆ ಯಾರು ಅಲ್ಲ. ಕಿತ್ತಿ ಕೊಡು. ಒಂದು ವೇಳೆ ಅವರಾಗಿನ ಕಡ್ಕೊಳಕತ್ರ ಅವ್ರ ಕೈ ನೋವಾದಿತ್ತು, ಕಿತ್ತಿ ಕೊಡಲೆ ಚಾಂಡಾಲಗಿತ್ತಿ ಎತ್ತಿಕೊಂಡಂದು ಯಾವಾಗಿಂದ ಹೆಂಡತ್ತಿಗಿಂದ ಬೈದು ತಾಳಿ ಕೂಡಿಸ್ತಾನೆ. ಅವಾಗ ಅವ ಕಳ್ಳ ಅಂತಾನೆಯಪ್ಪ, ಬಸವಣ್ಣ ನಾನು ಜಂಗಮನಲ್ಲ, ನಾನೊಬ್ಬ ಕಳ್ಳದೀನಿ, ನಾ ಕಳ್ಳದಿನಿ ಎತ್ತಿಕೊಂಡದು ಯಾವಾಗಿಂದ ಹೇಳಿಕತ್ತ. ನಾನು ಜಂಗಮನಲ್ಲ ಯಪ್ಪ, ಹಂಗ್ಯಾಕೆ ಮಾತಾಡ್ತೀರಿ? ನೀವು ಬಂದಿರ್ತಕ್ಕಂಥ ಜಂಗಮರ ಅಲ್ಲ ತಗೊಂಡನ್ನಕ್ಕೆ ಹೋಗ್ಬೇಡ್ರಪ್ಪ, ನೀವು ಸಾಕ್ಷಾತ್ ಕೂಡಲು ಸಂಗಮನಾಥನೇ ನನ್ನ ಮನೆತನಕ್ಕೆ ಬಂದಿರಿ ಎಂದ. ಇಲ್ಲ ಬಸವ,
ನಾನೆಂದ ಕಳ್ಳದನಿ, ನಾನು ಕಳ್ಳದನಿ, ನನಗೆ ಕೊರಳಾಗಿರ್ತಕ್ಕಂಥದ್ದು ಇದು ನಿಂಗದಕಾಯಿ ಅಲ್ಲ, ನೋಡಿ ಇಲ್ಲಿ ಬದನಿಕಾಯಿ ತಗೊಂಡು ಯಾವಾಗಿಂದ ಕಳ್ಳ ತಾನು ಕೊಳ್ಳಾಗಿನ ಅರಿಬೇಗಿಂದ ಕಟ್ಕೊಂಡಿದ್ನಲ್ಲ, ಆ ಕಟ್ಕೊಂಡಿರ್ತಕ್ಕಂಥದ್ದು ಅರಿಬೇಗಿಂದ ಬಿಚ್ಚದ ಬಸವಣ್ಣ, ನಾನು ಕಟ್ಕೊಂಡಿದ್ದೆ ಇದು ಬದನಿಕಾಯಿ ಅದ, ಇದು ಲಿಂಗ ಅಲ್ಲ ತಗೊಂಡು ಯಾವಾಗಿಂದ ಬಿಚ್ಚಿ ತೋರಿಸದ. ಆ ಕ್ಷಣದಾಗ ಆ ಕಳ್ಳ ಕಟ್ಕೊಂಡು ಬಂದಿದ್ದಿಂದ ಬದನಿಕಾಯಿನೇ ಆಗಿತ್ತು. ಯಾವಾಗಿಂದ ಬಸವಣ್ಣನ ಎದುರಿಗಿಂದ ಬಿಚ್ಚಿ ತೋರಿಸಿದಾಗ ಅದು ಬದನಿಕಾಯಿ ಅಂತಕ್ಕಂಥ ಮಾಯಾಗಿ ನಿಜವಾಗಿರ್ತಕ್ಕಂಥ ಲಿಂಗನೇ ಅದು ಆಗಿಂದ ಕುಂತಿತ್ತು ಅರಿವಿ ಒಳಗೆ. ಏನ್ರಿ, ನಿಜವಾಗಿರ್ತಕ್ಕಂಥ ಲಿಂಗ ಆಗಿಂದ ಕುಂತಿತ್ತು. ಯಪ್ಪ, ಇದು ಬದನಿಕಾಯಿ ಎತ್ಕೊಂಡು ಹೇಳ್ತಾರೆ ನೋಡಿಲ್ಲಿ ಲಿಂಗ ಐತಿ. ನೀವು ಬಂದವರು ಕಳ್ಳರಲ್ಲ, ನೀವು ಬಂದವರು ಅಂದ್ರೆ ಸಾಮಾನ್ಯರಾಗಿರ್ತಕ್ಕಂಥವ್ರಲ್ಲ, ನೀವು ಬಂದಿರ್ತಕ್ಕಂಥ ಸಾಕ್ಷಾತ್ ಕೂಡಲು ಸಂಗಮನಾಥನೇ ಎತ್ತಿಕೊಳ್ಳೋದು. ಯಾವಾಗಿಂದ ಕಳ್ಳನಿಗೆಂದ ಹೇಳಿದ್ರ ಅವಾಗಿಂದ ಕಳ್ಳ ಅಂತಾನೆ. ಇಲ್ಲ ಬಸವಣ್ಣ, ನಾನು ನಿಜವಾಗ್ಲೂ ಕೂಡ ಕಳ್ಳತನಕ್ಕೆ ಬಂದಿದ್ದೆ, ನನ್ನ ತಪ್ಪಾಗಿದೆ, ನನ್ನ ಅಪರಾಧ ಆಗಿದೆ ಎತ್ಕೊಂಡಾಗ ಅವಾಗ ಬಸವಣ್ಣ ಅಂತಾನೆಪ್ಪ, ತಾವು ಕೈ ಮುಗಿಬಾರ್ದ್ರಪ್ಪ, ತಾವು ಜಂಗಮ ಮೂರ್ತಿಗಳು, ತಾವು ಜಂಗಮರನ್ನ ಕೈ ಮುಗಿಬಾರ್ದು. ನೋಡು ಮಣಿ ಮೇಲದ ವಿಭೂತಿ, ಕೊರಳಾಗಿಂದ ಲಿಂಗ, ಕೊರಳಾಗಿಂದ ರುದ್ರಾಕ್ಷಿ ಮಾಲೆ, ಮೈ ಮೇಲಿಂದ ಕಾವಿ ಬಟ್ಟಿ, ಇವೆಲ್ಲ ಧರಿಸೋರು ಯಾರು ಒತ್ತು ಕೂಡ ಕೇಳಿದ್ರ ಆ ಸಂಗಮನಾಥನಲ್ಲದೆ ಬೇರೆ ಯಾರು ಅಲ್ರಿಪ್ಪ, ತಾವು ಮಹಾತ್ಮರದಿರಿ, ತಾವು ಜಂಗಮರಿದಿರಿ ಬೆತ್ತಿಕೊಂಡೊಂದು ಯಾವಾಗಿಂದ ಕಳ್ಳನಿಗೆಂದ ಕೈ ಮುಗಿದಾಗ ಅವ ನಿಜವಾಗಿರ್ತಕ್ಕಂಥ ಕಳ್ಳನಾಗಿರ್ತಕ್ಕಂಥವ ಆ ಬಸವಣ್ಣನ ಮನೆತನದೊಳಗೆ ಕಳ್ಳತನ ಮಾಡೋದನ್ನೇ ಬಿಟ್ಟು ಜೀವನ ಪರ್ಯಂತರವಾಗಿ ಅಂದ ಬಸವಣ್ಣವ್ರ ಮನೆತನದೊಳಗೆ ದಾಸೋಗದೊಳಗೆ ಏನ್ರಿ ಅವ್ರ ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿಸ್ತಿದಾರಲ್ಲ, ಆ ಪ್ರಸಾದ ಮಾಡೋದ್ರೊಳಗೆ ಅವರಿಗೆ ಊಟಕ್ಕೆ ನೀಡ್ತಕ್ಕಂಥ ಕಾಯಕವನ್ನು ಮಾಡ್ತಾ ಮಾಡ್ತಾ ಜೀವನ ಪರ್ಯಂತರವಾಗಿ ಒಬ್ಬ ಕಳ್ಳ ಒಬ್ಬ ಮಹಾತ್ಮನಾಗಿ ಬಸವಣ್ಣವ್ರ ಮನೆತನದೊಳಗೆ ಅಂದ ಬದುಕು ಮಾಡ್ತಾನತ್ತನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವರೆಲ್ಲ ಶರಣರು, ಸಂತರು, ಮಹಾತ್ಮರೆಲ್ಲ ಏನ್ರಿ ನಾವು ನೀವು ತಿಳ್ಕೊಂಡಂಗೆ ರೊಕ್ಕದಿಂದ ದೊಡ್ಡವರಾಗಿರ್ತಕ್ಕಂಥವ್ರಲ್ಲ, ಏನ್ರಿ ಆಸ್ತಿದಿಂದ ದೊಡ್ಡವರಾಗಿರ್ತಕ್ಕಂಥವರಲ್ಲ. ಬಸವಣ್ಣ ಹೆಂಗೆ ದೊಡ್ಡವಾದ ಹತ್ತುಕೊಂಡದ ಕೇಳಿದ್ರೆ ಜ್ಞಾನದಿಂದ ದೊಡ್ಡವನಾಗಿರ್ತಕ್ಕಂಥವ, ತತ್ವದಿಂದ ದೊಡ್ಡವನಾಗಿರ್ತಕ್ಕಂಥವ, ಆಚಾರ ವಿಚಾರಗಳಿಂದ ದೊಡ್ಡವರಾಗಿರ್ತಕ್ಕಂಥವ್ರು. ಏನ್ರಿ ಇವತ್ತು ನಿಮ್ಮ ಮೂರಿಗೆ ಅಂದ್ರೆ ನಾವು ಬಸವ ಪುರಾಣ ತೆಗೆದು ತಗೊಂಡು ಬಂದೀವಿ. ಅದು ಯಾರು ಸಲುವಾಗಿ ತಗೊಂಡದೆ ಕೇಳಿದ್ರ ಗುಡ್ಡದ ಬಸವರಾಜೇಂದ್ರ ಸೇವೆಗಳ 60ನೇ ವರ್ಷದ ಪುಣ್ಯಾರಾಧನೆ, ಪೂಜ್ಯರಾಗಿರ್ತಕ್ಕಂಥ ಶಿವಬಸವ ಸ್ವಾಮಿಗಳ 60ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ. ಹುಟ್ಟಿದವ್ರದ್ದು ಎಲ್ಲರದ್ದು ಕೂಡ ಹುಟ್ಟಹಬ್ಬಗಳನ್ನು ಮಾಡಂಗಿಲ್ಲ ಏನ್ರಿ, ಸತ್ತಿರ್ತಕ್ಕಂಥವ್ರು ಎಲ್ಲರದ್ದು ಕೂಡ ಪುಣ್ಯತಿಥಿಗಳನ್ನು ಮಾಡಂಗಿಲ್ಲ. ಹಾಗಾದ್ರೆ ಎಂಥವರ ಪುಣ್ಯಾರಾಧನೆ ಮಾಡ್ತೀವಿ, ಎಂಥವರ ಹುಟ್ಟುಹಬ್ಬಗಳನ್ನು ಮಾಡ್ತೀವಿ ಏನ್ರಿ, ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಈಗ ನಮ್ಮ ಪುಣ್ಯತಿಥಿ ಮಾಡ್ತಾರ, ನಮ್ದು ಹೆಂಗೆ ಮಾಡ್ತಾರ್ರಿ ನೋಡ್ರಿ. ಇಲ್ಲಿ ನಾವು ಆದ ಬಳಿಕ ನಮ್ಮ ಪುಣ್ಯತಿಥಿನೂ ಮಾಡ್ತಾರ. ಹೆಂಗೆ ಮಾಡ್ತಾರ, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇಡ್ತಾರ, ಫೋಟೋದ ಮುಂದೆ 2 ಬಾಳಿಕೆ ಇಡ್ತಾರ. ಅದೇ ಬಾಳಿಕೆಗೆ 2 ಓದಿನ ಕಡೆ ಚುಚ್ಚಿ ಬೆಳಗನ ಇದ್ರ ಕೂತು ಇಸ್ಪೇಟ ಆಡಿಬಿಟ್ಟು ನಮ್ಮ ಪುಣ್ಯತಿಥಿ ಮುಗಿದೋಯ್ತು. ಯಾಕ್ರಿ, ಇವು ನಮ್ಮ ಪುಣ್ಯತಿಥಿಗಳು ಹಿಂಗೆ ಆಗವ. ಮತ್ತು ಯಾಕೆ ನಾವು ಜೀವನ ಪರ್ಯಂತರವಾಗಿ ಆಗಲಿ ಅಂದ್ರೆ ಶಿವಪುರ ಸ್ವಾಮಿಗಳು ಹೇಳಿದ್ರಲ್ಲ, ನಾವು ಬದುಕಿನಾಗಂದ್ರೆ ನಾವು ಒಳ್ಳೇದು ಮಾಡಿದ್ದೇವೆ ತಿಳ್ಕೊಂಡ್ರೆ ಒಳ್ಳೆ ರೀತಿಯಿಂದ ಮಾಡ್ತಾರೆ. ನಾವು ಜೀವನ ಪರ್ಯಂತರವಾಗಿ ಬರೀ ಅದೇ ಈಗ ಒಂದು ಮತ್ತೊಂದು ಟ್ರೆಂಡ್ ಹೊಂಟದ ನಿಮ್ಮ ಕಡೆ ಆದನಿಲ್ಲ ಶಿವೂರ್ದಾಗ. ಅವ ಸತ್ತವ ಯಾವ ಬ್ರ್ಯಾಂಡ್ ಕುಡಿತಿದ್ನೋ ಅದೇ ಬ್ರ್ಯಾಂಡ್ ಇಡ್ಬೇಕದು ಫೋಟೋದ ಮುಂದೆ. ಹಾಂ ಯಾಕ್ರಿ ಇಡ್ತಾರಿಲ್ಲ, ಅವನ ಪುಣ್ಯತಿಥಿ ಮಾಡಬೇಕಾದ್ರೆ ಅವ ಯಾವ ಬ್ರ್ಯಾಂಡ್ ಕುಡಿತಿದ್ದ, ನಮ್ಮಪ್ಪ ಯಾವ ಸೆರೆ ಕುಡಿತಿದ್ದ ಅದೇ ಸೆರೆ ನೀಡ್ಬೇಕು ಫೋಟೋದ ಮುಂದೆ, ಇಲ್ಲಾದ್ರೆ ಕಾಡ್ತಾನವ. ಹೆಂಗೆ ಮಾಡ್ತೀರಿ? ಮತ್ತು ಅವ ಜೀವಂತಿದ್ದಾಗ ಕುಡ್ದೆ ಸತ್ತೋಗ್ಯಾನ, ಜೀವಂತಿದ್ದಾಗಿದ್ರೆ ಇಸ್ಪೆಟ ಆಡೇ ಸತ್ತೋಗ್ಯಾನ ಏನ್ರಿ, ಜೀವಂತ ಇರುತ್ತಾನ ಕುಡ್ದು ಗುಟ್ಕ ತಿಂದೆ ಸತ್ತೋಗ್ಯಾನ. ಮತ್ತು ಅವ ಸತ್ತು ಬಳಕ ಮತ್ತು ಅವನಿಗೆ ಅದೇ ಮಾಡ್ಬೇಕಲ್ರಿ, ಇಲ್ಲಾದ್ರೆ ಅಂದ್ರೆ ದೆವ್ವ ಹಾಕಾನ, ದೆವ್ವಾಗಿ ಅಂದ್ರೆ ಬಡ್ಕೋತಾನ ಹೊಳೆದಂಡಿಗೆ. ಹೆಂಗೆ ಮಾಡಬೇಕು? ಹೌದಲ್ರಿ, ಇವು ನಮ್ಮ ಪುಣ್ಯತಿಥಿಗಳು ಇವೆಲ್ಲ ಮಾಡೋದು. ಅದೇ ನಮ್ದು ಹೇಳಕತ್ತೀನಿ, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇಟ್ಟು ಅದ್ರ ಮುಂದೆ 2 ಬಾಳೆಕಾಯಿ ಚುಚ್ಚಿ ಅವ ಸೆರೆ ಕುಡಿತಿದ್ದ, ಯಾವ ಸೆರೆ ಕುಡಿತಿದ್ದ ಸೆರೆ ಅವ ಏನು ಉಣ್ತಿದ್ದು ಜೀವಂತಿದ್ದಾಗ ಅದಿಟ್ಟೊಂದು ಅಡಿಗೆ ಮಾಡಿ ಬೆಳಗಾನ ಅವನ ಮುಂದೆ ಇಸ್ಪೆಟ್ಟ ಆಡಿಬಿಟ್ರೆ ನಮ್ಮ ಪುಣ್ಯತಿಥಿ ಮುಗಿದೋಯ್ತು. ಇವೆಲ್ಲ ಪುಣ್ಯತಿಥಿಗಳಲ್ಲ. ನಾವೆಲ್ಲ ಹುಟ್ಟು ಹಬ್ಬಗಳನ್ನು ಮಾಡ್ತೀವಲ್ಲ, ಮಕ್ಕಳಿಂದ ಹುಟ್ಟು ಹಬ್ಬಗಳನ್ನು ಮಾಡ್ತೀವಿಲ್ಲ ಏನ್ರಿ, ಮಕ್ಕಳ ಹುಟ್ಟು ಹಬ್ಬಗಳನ್ನು ಈ ರೀತಿಯಾಗಿ ಮಾಡೋದಲ್ಲ. ನೀವೆಲ್ಲ ಮಾಡ್ತಿರಲ್ಲ ಹುಟ್ಟುಹಬ್ಬನ 5 ವರ್ಷ ಆಗಿತ್ತು 6 ವರ್ಷ ಆಗಿತ್ತು ಅಂತಂದ್ರೆ ಒಂದು ಕೇಕ್ ತೊಗೊಂಡು ಬಂದು ಊರಾಗೆ ದೊಡ್ಡ ಮನೆಯವ್ರಿಗೆ ಅಂತ ಹೇಳಿ, ಅದು ದೊಡ್ಡ ಮನೆಯವ್ರಿಗೆ ಯಾಕಂತಂದ್ರೆ ಏನು ತರ್ತಾರೆ ಏನಂತಂದು ಮಗನಿಗೆ ಕೊಡ್ಲಾಕ. ಅವ್ರು ಏನು ತರ್ತಾವೆ ಅವೇ 5 ರೂಪಾಯಿ ಬಿಸ್ಕೆಟ್ ಪುಡಿ ಹಿಡ್ಕೊಂಡು ಬರ್ತಾವೆ ಏನ್ರಿ. ಕೇಕ್ ತರ್ತೀರಿ, ಮಗನಿಗೆ 5 ವರ್ಷ ಆಗಿತ್ತು 11 ವರ್ಷ ಆಗಿತ್ತು ಅಂತಂದ್ರೆ ಅದ್ರ ಮೇಲೆ ಯಾಕೆ ಹಿಂಗೆ ಮಾಡ್ಲಾಕತ್ತೀವ? ಹಾಂ ಸುಮ್ಮ ಕುಂದ್ರೆ ಆಯ್ತು, ಮುಗೀತು ನಂದು ಏನ್ರಿ. ಅಲ್ಲ, ನಾವೆಲ್ಲ ಮಕ್ಕಳಿಂದ ಮಾಡ್ತೀವಲ್ಲ, 11 ಮೇಣಬತ್ತಿ ಹಚ್ಚಿ
ಈಗ ಮಗನಿಗೆ 11 ವರ್ಷ ಆಗಿತ್ತು ತಿಳ್ಕೊಂಡ್ರೆ 11 ಮೇಣಬತ್ತಿ ಹಚ್ಚಿ ಎಲ್ಲ ಊರನವ್ರಿಗೆ ಕರೆದು ಏನು ಮಾಡ್ತೀವಿ ನಾವು ಮನೆಯಾಗಂದ್ರೆ ಏನರ ಸ್ವೀಟ ಬೇಕ್ರಿಯಾಗಿಂದ ಎಲ್ಲ ತಂದು ಏನು ಮಾಡ್ತೀರಿ ಆ ಮಕ್ಕಳ ಕೈಲಿನೇ ದೀಪ ಹಚ್ಚಿಸೋದು ಮಾಡೋಂಗಿಲ್ಲ, ನಾವೇ ದೀಪ ಹಚ್ಚಿ ಮಕ್ಕಳ ಕೈಲಿ ಊದಿಸ್ತಿರಿಲ್ರಿ. ಅವು ಸಣ್ಣವಿದ್ದಾಗ ಸಣ್ಣ ದೀಪ ಆರಿಸ್ತಾವ, ಮುಂದೆ ದೊಡ್ಡ ದೊಡ್ಡ ಮನಿನೇ ಆರಿಸ್ಕೊತ ಹೋಕ್ಕವು. ಏನ್ರಿ ನಮ್ಮ ಮಕ್ಕಳು ಹುಟ್ಟಾಬ್ಯವು. ಏನ್ರಿ ಸರಿಯಾಗಿ ಕುಡಿಯೋದು ಕಲಿಸೋರು ನೀವು ಹೆಣ್ಮಕ್ಳು, ಏನ್ರಿ ಸೇದೋದು ಕಲಿಸೋರು ನೀವು ಗಂಡ್ಮಕ್ಳು. ಮಕ್ಕಳಿಗೆ ತಿಳಿತಾ ಅರ್ಥ ಆಕತ್ತೇನೆ ನಿಮ್ಗೆ? ಸರಿಯಾಗಿ ಕುಡಿಯೋದು ಕಲಿಸೋರು ನೀವೇ. ಈಗ ಸಿಟಿಯಾಗ ಒಂದು ಟ್ರೆಂಡ್ ಹೊಂಟದ್ರಿ. ಈಗ ಏನು ಟ್ರೆಂಡ್ ಹತ್ಕೊಂಡಂದು ಕೇಳಿದ್ರೆ ಅಪ್ಪಿ ತಪ್ಪಿ ಕೂಸಿಗೆ ತಾಯಿ ಎದೆ ಹಾಲು ಕುಡಿಸಿದ್ರೆ ಮುಖದ ಸೌಂದರ್ಯ ಕಮ್ಮಕ್ಕದ ತಿಳ್ಕೊಂಡು ಮಕ್ಕಳಿಗೆ ಬಾಟ್ಲಾಗಿಂದ ಹಾಲು ಹಾಕಿ ಕುಡಿಸ್ತಾರಿಲ್ರಿ. ಎಷ್ಟೋ ಜನ ತಾಯಂದರು ಏನ್ರಿ ಮಕ್ಕಳಿಗಂದು ತಮ್ಮ ಎದೆ ಹಾಲು ಕುಡಿಸಿದ್ರೆ ಎಲ್ಲಿ ಮುಖದ ಸೌಂದರ್ಯ ಕಮ್ಮಕ್ಕದ ತಿಳ್ಕೊಂಡು ಬಾಟ್ಲಾಗಿಂದ ಹಾಲು ಹಾಕಿ ಕುಡಿಸ್ಲಾಕತ್ತಿರಲ್ಲ. ಅವು ಸಣ್ಣವಿದ್ದಾಗಂದ್ರೆ ಸಣ್ಣ ಬಾಟ್ಲಿ ಹಿಡಿದಿರ್ತಾವ, ಮುಂದೆ ದೊಡ್ಡ ದೊಡ್ಡ ಬಾಟ್ಲಿ ಹಿಡ್ಕೊಂಡು ತಿರುಗ್ತಾವೆ ನೋಡಿ. ಮತ್ತು ಅದಕ್ಕೆ ತೊಗೊಂಡು ಕ್ಯಾಡಿಗೆ ಅಪ್ಪರ ಬಳಿ ಬರೋದು. ಯಪ್ಪ ನಮ್ಮ ಮಗ ಕುಡ್ಲಕತ್ತಾನೆ ಯಪ್ಪ, ಅದಕ್ಕೊಂದು ದಾರ ಕಟ್ಟಿದ್ರೆ ಕುಡಿಯೋದು ಬಿಡ್ತಾವ ನಾವು. ಏನ್ರಿ ನೀವು ಬರೇ ದಾರ ಕಟ್ಟೋದಲ್ಲ, ಕೊಳ್ಳಾಗ ಲೊಳ್ಳಿ ಕಟ್ಟಿದ್ರು ಕುಡಿಯೋದು ಬಿಡಲ್ಲ ಅವು. ಕುಡಿಯೋದು ಕಲಿಸೋರು ಯಾರ್ರೀ? ನೀವೇ ಇಲ್ಲ ಹೆಣ್ಮಕ್ಳು. ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಮಕ್ಕಳಿಗಂದ ಬಾಟ್ಲಾಗಿನ ಹಾಲು ಕಾಲಕ್ಕೂ ಕುಡಿಸ್ಬಾರ್ದು. ತಾಯಿ ಎದೆ ಹಾಲನ್ನು ತಗೊಂಡು ಕುಡಿಸಿದ್ರೆ ತಾಯಿಯಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಗುಣ ಅವು ಯಾರ ಹತ್ರ ಬರ್ತಾವ ತಿಳ್ಕೊಂಡು ಕೇಳಿದ್ರೆ ನಿಮ್ಮ ಮಕ್ಕಳ ಹತ್ರ ಬರ್ತಾವ. ಯಾಕ ಇಡೀ ಅವಳ ಶರೀರದೊಳಗೆ ಆ ಎದೆ ಹಾಲಿನೊಳಗಿಂದ ತಾಯಿ ಗುಣ ಅಂತಕ್ಕಂಥ ಇರ್ತದೆ. ಏನ್ರಿ ತಾಯಿಯಲ್ಲಿರ್ತಕ್ಕಂಥ ಸಂಸ್ಕಾರ, ತಾಯಿಯಲ್ಲಿರ್ತಕ್ಕಂಥ ಗುಣ ಅದು ಎಲ್ಲವೂ ಕೂಡ ನಿಮ್ಮ ಮಕ್ಕಳಿಗೆಂದು ಬರಬೇಕಾಗಿತ್ತು ತಿಳ್ಕೊಂಡ್ರೆ ಆ ಮಕ್ಕಳಿಗೆಂದು ಎದೆ ಹಾಲು ಅಂತಕ್ಕಂಥ ಕುಡಿಸ್ರೆ ಹೊರತಾಗಿ ಬಾಟ್ಲಿ ಹಾಲು ಅಂತಕ್ಕಂಥ ಕುಡಿಸಕ್ಕೆ ಹೋಗ್ಬೇಡ್ರಿ. ಇನ್ನು ಬೀಡಿ ಸೇದೋದು ಕಲಿಸೋರು ನೀವು ಮಕ್ಕಳಿಗೆ. ಅದೇ ಹಂಗೆ ರೇ ತೊಗೊಂಡಂತೀರೇನು ನೀವು? ಕಟ್ಟಿ ಕೂತಿರ್ತೀರೇ, ಮಗ ಅಂಗಳದಾಗ ಆಡ್ತಿರ್ತದ, ಏ ಮಲ್ಯ ಬಾಯಿಲಿ ಏನು ಪಪ್ಪ ಇದು ಬೀಡಿ ಹಚ್ಕೊಂಡು ಒಳಗೆ ಹೋಗಿ ಅವ್ರವು ಅಡುಗೆ ಮಾಡ್ತಿರ್ತಾಳೆ. ಈ ಮಗ ಬೀಡಿ ಸೇತಿರ್ತಾನೆ, ಕಡ್ಡಿ ಇಟ್ಟಿರಲ್ಲ, ಒಳಗೆ ಹೋಗಿ ಅಂದ್ರೆ ಬೀಡಿ ಹಚ್ಕೊಂಡು ಬಾ ಪಾಪದ ಹುಡುಗಂದ ಒಳಗೆ ಹೋಗಿ ಅವ್ರವಾಗ ಕೈಯಾಗಿ ಕೊಡ್ತದ. ಆಕಿ ಗ್ಯಾಸಿಗೆ ಅಂದ್ರೆ ಬೆಂಕಿ ಹಚ್ಚಿ ಏನ್ರಿ ಬೀಡಿಗೆ ಬೆಂಕಿ ಹಚ್ಚಿ ಕೊಡ್ತಾಳ. ಇದು ಹುಡುಗ ಅಂತದ ನಮ್ಮ ಅಪ್ಪ ಮೂಗಿನಾಗ ಹೋಗಿ ಬಿಡ್ತಾನೆ. ಹ್ಯಾಂಗೆ ಬಿಡ್ತಾನ? ಯಾಕ್ರಿ ಮಜಾ ಅನ್ನಿಸ್ತದಿಲ್ಲ? ನಮ್ಮ ಅಪ್ಪ ಮೂಗಿನಾಗ ಹೋಗಿ ಬಿಡ್ತಾರ. ಹ್ಯಾಂಗೆ ಬಿಡ್ತಾನೆ ನೋಡೋಕತ್ತ ಒಂದು ದುರೇಕಿ ಜೋಗತ್ತದ. ಹಿಂಗೆ ಜೊಗ್ಗೋದು ಅವ್ರವು ನೋಡ್ತಾಳ. ನೋಡಿ ಎಷ್ಟು ಖುಷಿ ಅವ್ರವ್ಗ. ರೀ ನೋಡ್ರಿ ನಮ್ಮಲ್ಲೇ ಎಷ್ಟು ಚಂದ ಸೇದಾಕತ್ತದ ಬೀಡಿ ಅತ್. ಏನು ಯುದ್ಧದಾಗ ಗೆದ್ದು ಬಂದ ನಮ್ಮ ಮಗ. ಏನ್ರಿ ಏನು ಯುದ್ಧದಾಗ ಗೆದ್ದು ಬಂದವ್ರಂಗ ನನ್ನ ಮಗ ಎಷ್ಟು ಚಂದ ಬೀಡಿ ಸೇದಕತ್ತಾನ. ಯವ್ವ ಇದು ನೇಸ್ಕಾಲಕ್ಕೂ ಕೂಡ ಕಲ್ಸಕ್ಕೆ ಅಂತ ಹೋಗ್ಬೇಡ್ರಿ. ತಿಳಿತಿಲ್ಲ? ನೀವು ಮಕ್ಕಳು ಹುಟ್ಟಹಬ್ಬನೆ ಮಾಡಿರಿ, ಬೇಡ ತಗೊಂಡು ಅನ್ನಂಗಿಲ್ಲ. ಹೆಂಗೆ ಮಾಡೋದು? ಕೇಕ್ ತರ್ತೀರಿ, ಮಕ್ಕಳ ಕೈಲಿ ದೀಪ ಹರಿಸ್ತೀರಿ, ಇದನ್ನು ಮಾಡೋಕ್ಕೆಂದು ಹೋಗ್ಬೇಡ್ರಿ. ಮತ್ತು ಇದು ದೀಪ ಹರಿಸೋದಲ್ಲಾರ್ದೇ ಏನ್ರಿ ಚಾಕು ಸದಕ್ಕೆ ಕೈಯಾಗಿ ಕೊಡ್ತೀರಿ. ಮಕ್ಕಳಿದ್ದಾಗ ಚಾಕು ಕೈಯಾಗಿ ಕೊಡ್ತೀರಿಲ್ಲ, ಎದಕ್ಕೆ ಕೊಡ್ತೀರಿ? ಸಣ್ಣದಿದ್ದಾಗಿಂದ ಚಾಕು ಕೇಕ್ ಕತ್ತರಿಸ್ತದ, ಮುಂದೆ ಮಂದಿ ತಲೆ ಕತ್ತರಿಸ್ಕೋತ ಅಡ್ಡಾಡ್ತದ. ಹೌದಲ್ರಿ? ಕೂಸಿರ್ಲಕ್ಕಾಗಿ ನಾವು ಚಾಕು ಕೊಟ್ರೆ ಮಕ್ಕಳಿಗೆ ಸಂಸ್ಕಾರ ಹೆಂಗೆ ಬರ್ತದ? ನಿಮ್ಗೆ ಒಳ್ಳೆ ಒಂದು ಮಾತು ಹೇಳ್ತೀನಿ ನಿಮಗೆ. ನಿಮ್ಮ ಮಕ್ಕಳ ಹುಟ್ಟಹಬ್ಬನೆ ಮಾಡಬೇಕಾಗಿತ್ತು ಅಂತಂದ್ರೆ ನಿಮ್ಮ ಮಗನಿಗೆ 5 ವರ್ಷ ಆಗಿತ್ತು, ಬೇಡ 11 ವರ್ಷ ಆಗಿತ್ತು ಅಂತ ತಿಳ್ಕೊಂಡ್ರೆ ಆ ಮಗನಂದ ಕರ್ಕೊಂಡು ಒಂದು 11 ಪಣತಿ ತೊಗೊಂಡು ಲಕ್ಷ್ಮೀ ದೇವಸ್ಥಾನಕ್ಕಿಂದ ಬರ್ರಿ. ಒಂದು 11 ಪಣತಿ ತೊಗೊಂಡು ಏನ್ರಿ ಎಣ್ಣೆ ಬತ್ತಿ ತೊಗೊಂಡು ಲಕ್ಷ್ಮೀ ದೇವಸ್ಥಾನಕ್ಕಿಂದ ಬರ್ರಿ. ಬಂದು ನೀವೆಂದ ಎಣ್ಣೆ ಬತ್ತಿ ಎಲ್ಲಾನು ಕೂಡ ಹಾಕಿ ನಿಮ್ಮ ಮಗನ ಕೈಲಿಂದ 11 ವರ್ಷ ಆಗಿತ್ತು ಅಂತಂದ್ರೆ ಆ ಮಗನ ಕೈಲಿಂದ 11 ಪಣತಿಗೆ 11 ದೀಪ ಅಂತಕ್ಕಂಥ ಹಚ್ಚಿ ಆ ಕೂಸಿಗೆ ಬೇಡ್ಕೊಳಕ್ಕೆ ಬರಂಗಿಲ್ಲ. ನೀವು ಬೇಡ್ಕೊರಿ, ತಾಯಿ ನನ್ನ ಮಗನ ಕಡೆಯಿಂದ ನಿನ್ನ ಗುಡಿಯಾಗಿಂದ ದೇವಸ್ಥಾನದಾಗ ಬೆಳಕು ಮಾಡಿಸಿನಿ, ನನ್ನ ಮಗನ ಬದುಕಿನೊಳಗೆ ನೀ ಬೆಳಕು ಕೊಡುವ ತಿಳ್ಕೊಂಡು ಆ ತಾಯಿ ಹತ್ರ ಬೇಡ್ಕೋರಿ. ಏನ್ರಿ ಇದು ಮಾಡ್ರಿ ಹುಟ್ಟಪ್ಪ. ತಾಯಿ ಸ್ಥಾನಕ್ಕೆ ಬಂದು ನಿಮ್ಮಲ್ಲಿ ರೊಕ್ಕನೇ ಹೆಚ್ಚಿಗಿತ್ತು ತಿಳ್ಕೊಂಡ್ರ ಏನ್ರಿ ಶ್ರೀಮಂತರಿಗಿಂದ ಕರೆದಿಂದ ನೀವೆಲ್ಲರೂ ಬೇಕರಿಯಿಂದ ತರಿಸಿ ಅಂದ್ರೆ ನಾಷ್ಟ ಮಾಡಿಸೋದು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮಲ್ಲಿ ರೊಕ್ಕನೇ ಹೆಚ್ಚಿಗೆ ಆಗಿತ್ತು ಅಂದ್ರೆ, ನಿಮ್ಮಲ್ಲಿ ಸಂಪತ್ತು ಹೆಚ್ಚಿಗಿತ್ತು ಅಂತ ತಿಳ್ಕೊಂಡ್ರೆ ಏನ್ರಿ ಊರಾಗಿಂದ ಯಾವರೇ ಬಡ ಮಕ್ಕಳು ಇರ್ತಾವಲ್ಲ, ಏನ್ರಿ ಕೆಲವೊಂದು ತಂದೆ ತಾಯಿ ಎರಡೂ ಇರಂಗಿಲ್ಲ, ಇನ್ನು ಕೆಲವಕ್ಕಿಂದ ತಂದೆ ಇರಂಗಿಲ್ಲ ತಾಯಿ ಇರ್ತಾಳೆ, ಕೆಲವಕ್ಕಿಂದ ತಂದೆ ಇರ್ತಾನೆ ತಾಯಿ ಇರಂಗಿಲ್ಲ. ಅಂಥ ಮಕ್ಕಳನ್ನ ನೋಡ್ರಿ 5 ವರ್ಷ ಆಗಿತ್ತು ಅಂದ್ರೆ ಒಂದು 5 ಮಕ್ಕಳು ನಿಂತವಕ್ಕೆ ಹುಡುಕಿ ಆ ಮಕ್ಕಳಿಗೆ ಸಾಲಿ ಕಲಿಯಕ ಅವಕ್ಕೆ ಪಾಟಿ ಪುಸ್ತಕ ಪೆನ್ಗಳನ್ನು ಕೊಡಿಸ್ರಿ. ಬೇಡ ಅವಕ್ಕೆ ಉಟ್ಕೊಳಕ್ಕಿಂತ ಬಟ್ಟೆ ಇರಲಿಲ್ಲ ತಂದ್ರೆ ಅಂಥ ಮಕ್ಕಳಿಗೆ ಉಟ್ಕೊಳಕ್ಕಿಂತ ಬಟ್ಟೆ ಕೊಡಿಸ್ರಿ. ಅಂದ್ರೆ ಆ ಮಕ್ಕಳು ಖುಷಿಯಾಗಿದ್ರು ಅಂತಂದ್ರೆ ನಿಮ್ಮ ಮಕ್ಕಳಿಗೂ ಕೂಡ ನಾ ಭಗವಂತ ಆ ಖುಷಿದೊಳಗಿಂದ ಇಡ್ತಾನೆ. ಇದನ್ನು ಮಾಡೋದು ಹುಟ್ಟಹಬ್ಬಗಳನ್ನು ಏನ್ರಿ. ಇಲ್ಲಿ ನಾವು ಇವತ್ತು ಕ್ಯಾಡಿಗೆ ಹಬ್ಬಗಳದು
ಅವ್ರು ಹುಟ್ಟಿಂದ 60 ವರ್ಷ ಆಯಿತು ಏನ್ರಿ. ಇವತ್ತಿನ ತನಕ ಅವ್ರು ಹುಟ್ಟುಹಬ್ಬ ಅಂತಕ್ಕಂಥ ಮಾಡಿಲ್ಲ. 60ನೇ ವರ್ಷಕ್ಕೆ ನಾವು ಎಲ್ಲರೂ ಕೂಡಿ ಮಾಡಾಕತ್ತೀವಿ. ಹೆಂಗೆ ಮಾಡ್ತೀವಿ ಅಂತ ಕೇಳಿದ್ರೆ ಅವ್ರು ಹುಟ್ಟುಹಬ್ಬವನ್ನು ನಾವು ಕೇಕ್ ತರಂಗಿಲ್ಲ ಏನ್ರಿ. ಕೇಕ್ ತಂದ ಅಂದ ಹುಟ್ಟುಹಬ್ಬ ಅಂತಕ್ಕಂಥ ಮಾಡ್ಕೊಳಕತ್ತಿಲ್ಲ ಏನ್ರಿ. ಮೇಣಬತ್ತಿ ಹಚ್ಚಂದ ಆರಿಸಿ ಈಗ ತಾನೇ ಜ್ಯೋತಿ ಬೆಳಗಿಸ್ತೇವೆ ನೋಡಿದ್ರಿಲ್ಲ ಏನ್ರಿ. ನಮ್ಮ ಧರ್ಮದ ಸಿದ್ಧಾಂತ ಏನು ಒತ್ತಿಕೊಂಡ್ರೆ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ ಸಿದ್ಧಾಂತನೇ ಹೊರತಾಗಿ ಜ್ಯೋತಿಯನ್ನು ಹಚ್ಚಿರ್ತಕ್ಕಂಥ ಆರಿಸ್ತಕ್ಕಂಥ ಸಿದ್ಧಾಂತ ಅಲ್ಲ. ಇವತ್ತು ಕ್ಯಾಡಿಗೆ ಹಬ್ಬಗಳಿಂದ ನಾನು ಹುಟ್ಟಹಬ್ಬ ಹೆಂಗೆ ಆಗಬೇಕಂತ ಕೇಳಿದ್ರ ಇವತ್ತು ನೆಪ ಮಾತ್ರ ಬಸವ ಪುರಾಣ ಅಂತ ನಿಮ್ಮ ಊರಿಗೆ ಅಂತ ಬಂದದೆ. ಸುಮ್ಮನೆ ಏನ್ರಿ ನೆಪ ಮಾತ್ರ ಬಸವ ಪುರಾಣ. ಆದ್ರೆ ಇವರು ಬಂದಿರ್ತಕ್ಕಂಥದ್ದು 60ನೇ ವರ್ಷದ ಹುಟ್ಟಹಬ್ಬ. ಎಲ್ಲರಿಗೂ ಕೂಡ ಒಂದು ಮಾತು ಹೇಳಿದ್ರು, ತಮ್ಮ ನನ್ನ 60ನೇ ವರ್ಷದ ಹುಟ್ಟಹಬ್ಬ ನೀವು ಮಾಡಾಕತ್ತೀರಲ್ಲ, ಹಾಗಾದ್ರೆ ಹೆಂಗೆ ಮಾಡ್ಬೇಕಂತ ಕೇಳಿದ್ರೆ ಅವರೊಂದು ಸಂಕಲ್ಪ ಮಾಡ್ಯಾರ ಹೆಂಗೆ ಹುಟ್ಟಹಬ್ಬ ಮಾಡ್ಕೊಳ್ಳೋದು. ನೀವು 60ನೇ ವರ್ಷದಿಂದ ಹುಟ್ಟಹಬ್ಬ ಹೆಂಗೆ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ ಇವತ್ತು ಅವ್ರು ನಿಮ್ಮ ಊರಿಗೆ ಬರಬೇಕಾದ್ರೆ ಕಾಲೆಗಾಲೆ ಬಂದಿಲ್ಲ. ಅವ್ರ ಜೊತೆಯೊಳಗೆ ಆಗ್ತಾನೆ ಶಿವಪುರ ಸ್ವಾಮಿಗಳು ಹೇಳಿದ್ರಲ್ಲ, ಅವರು ತಮ್ಮ ಜೊತೆಯೊಳಗೆ ಬರುವಂಥ ಪ್ರಸಂಗದ ಒಳಗೆ ಒಂದು ಜೋಳಿಗೆ ಅಂತಕ್ಕಂಥ ತೊಗೊಂಡು ಬಂದಾರೆ. ಎದಕ್ಕಿದು ಜೋಳಿಗೆ ನಿಮ್ಮಲ್ಲಿ ರೊಕ್ಕ ಬೇಡಕ್ಕಲ್ಲ, ನಿಮ್ಮಲ್ಲಿ ಸಂಪತ್ತು ಬೇಡಕ್ಕಲ್ಲ. ಅವರು ಜೋಳಿಗೆ ತಂದಾರೆ ಎದ್ರ ಸಲುವಾಗಿ ಎತ್ಕೊಂಡು ಕೇಳಿದ್ರ ಈಗ ತಾನೇ ನಿಮಗೆಂದ ಹೇಳಿದ್ನಲ್ಲ ಏನ್ರಿ, ನಿಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳ ಜೋಳಿಗೆಂದ ಹಾಕಬೇಕು. ಇದು ಮಹಾತ್ಮರು ಮಾಡ್ಕೊಳ್ತಕ್ಕಂಥ ಹುಟ್ಟಹಬ್ಬ ನೋಡಿ. ಇನ್ನೊಬ್ಬರಿಗೆಂದ ಚಟಗಳನ್ನು ಬಿಡಿಸಿ ತಾವು ಖುಷಿ ಪಡ್ತಾರಲ್ಲ, ಇದೇ ಅವರು ಹುಟ್ಟಹಬ್ಬ ಮಹಾತ್ಮರದು, ಸ್ವಾಮಿಗಳದು, ಸನ್ಯಾಸಿಗಳದು ಏನ್ರಿ. ಯಾರ್ದಿಂದ ಹುಟ್ಟಹಬ್ಬಗಳನ್ನು ಮಾಡ್ತಾರ, ಯಾರ್ದಿಂದ ಪುಣ್ಯಾರಾಧನೆ ಮಾಡ್ತಾರೆ ಅಂತ ಕೇಳಿದ್ರೆ ಯಾವ ಸ್ವಾಮಿಗಳು ಸಮಾಜಕ್ಕಾಗಿ ಏನ್ರಿ, ನ್ಯಾಯಕ್ಕಾಗಿ, ನೀತಿಗಾಗಿ, ಧರ್ಮಕ್ಕಾಗಿ ಅಂದ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂತಾರಲ್ಲ ಅಂಥವರ ಪುಣ್ಯಾರಾಧಗಳನ್ನು ಮಾಡ್ತಾರೆ, ಅಂಥವರು ಹುಟ್ಟುಹಬ್ಬಗಳನ್ನು ಮಾಡ್ತಾರೆ. ಇವತ್ತು ನೋಡಿ ತಮ್ಮ ಹುಟ್ಟಹಬ್ಬ ತಿಳ್ಕೊಂಡ್ರೆ ಏನ್ರಿ ಕಿಮ್ಮತ್ತಿನ ಬಟ್ಟೆ ಹೊಲಿಸ್ಕೊಂಡು ಏನ್ರಿ ಏನು ಬೇಕಾದೆಲ್ಲ ಮಾಡ್ಬೋದಾಗಿತ್ತು. ಆದ್ರೆ ಅದು ಅಲ್ಲ ಏನ್ರಿ. ಸಮಾಜದ ಜನತೆ ಒಳ್ಳೆಯವರಾಗಬೇಕು, ಸಮಾಜದೊಳಗಿರ್ತಕ್ಕಂಥ ದುಶ್ಚಟಗಳೆಲ್ಲ ದೂರ ಆಗಬೇಕು. ಯಾವ ಶಿವೂರು ಗ್ರಾಮ ಇದು ಎಂಥದ್ದಾಗಬೇಕಂತ ಕೇಳಿದ್ರೆ ಇವತ್ತು ಶಿವೂರು ಗ್ರಾಮ ನನ್ನ ಮೇಲೆ ಅಪಾರವಾಗಿರ್ತಂಗೆ ಪ್ರೀತಿ ಇಟ್ಟಾರೆ. ನಾನು ಆ ಗ್ರಾಮದ ಮೇಲೆ ಪ್ರೀತಿ ಇಟ್ಟಿನ ತಗೊಂಡ್ರೆ ಇವರೆಲ್ಲರೂ ಚೆನ್ನಾಗಿ ಬದುಕಬೇಕಾಗಿದ್ರೆ, ಇವರು ಚೆನ್ನಾಗಿ ಜೀವನ ಅಂತಕ್ಕಂಥ ಕಳಿಬೇಕಾಗಿತ್ತು ಅಂತಕೊಂಡ್ರೆ ಶಿವೂರು ಜನ ಹೆಂಗಿರ್ಬೇಕಂತಕೊಂಡು ಕೇಳಿದ್ರೆ ಚಟಮುಕ್ತ ಗ್ರಾಮವಾಗಿ ಯಾವ ಶಿವೂರು ಕಾಣಬೇಕು. ಈ ಊರಾಗ ಒಬ್ಬನು ಕೂಡ ಚಟ ಮಾಡ್ತಕ್ಕಂಥ ಇರಬಾರ್ದು ತಂದು ಯಾವ ಪೂಜ್ಯರಿಂದ ಏನ್ರಿ ಆಸೆ ಅಂತಕ್ಕಂಥ ಪಟ್ಟಾರೆ. ಅದಕ್ಕೆ ಆ ಜೋಳಿಗೆ ಅಂತಕ್ಕಂಥ ತಗೊಂಡು ನಿಮ್ಮ ಗ್ರಾಮಕ್ಕೆ ಅಂತ ಬಂದಾರ. ಯಾರು ಸೆರೆ ಕುಡಿತೀರಿ ಅವರೆಲ್ಲ ತಂದು ಏನ್ರಿ ಜೋಳಿಗೆ ಒಳಗೆ ಯಪ್ಪ ಬರೀ ಅಂದ್ರೆ ಜೋಳಿಗೆ ಮುಟ್ಟಿ ಅದರ ಏನು ಜೀವನ ಇರುತ್ತೆ ನಾನು ಕೂಡ ನಿಮ್ಮ ಜೋಳಿಗೆ ಮುಟ್ಟಿ ಅಂತ ಪ್ರಮಾಣ ಮಾಡ್ತೀನಿ. ನಾ ಇನ್ನು ಮುಂದೆ ಏಸ್ ಕಾಲಕ್ಕೂ ಕುಡಿಯಂಗಿಲ್ಲ ಹತ್ತಿಕೊಂಡು ನೀವು ಪ್ರಮಾಣ ಮಾಡಬೇಕು. ಸಣ್ಣ ಸಣ್ಣ ಮಕ್ಕಳೆಲ್ಲ ಗುಟ್ಕ ತಿನ್ನಾಕತ್ತವೆ ಏನ್ರಿ. ಎಷ್ಟೋ ಜನ ಒಂದೊಂದು ಊರಾಗ ನಾನು ನೋಡ್ತಿರ್ತೀನಿ ಏನ್ರಿ, ತಂದೆನೇ ಕುತ್ಕೊಂಡು ಮಗನ ಕೈಲಿ ಸೆರೆ ತರಿಸ್ಕೊಂಡ ಕುಡಿಲಿಕ್ಕೆ. ಎಷ್ಟೋ ಗ್ರಾಮದೊಳಗಂದ ಏನ್ರಿ ತಂದಿನೇ ಮಕ್ಕಳಿಗೆ ಸೆರೆ ತಂದು ಕೊಡ್ಲಾಕತ್ತಾನ. ವಿಚಾರ ಮಾಡಿ ನಮ್ಮ ಜೀವನ ಎಲ್ಲಿಗೆ ಹೋಗ್ಯದೆ, ನಮ್ಮ ಬದುಕಂತಕ್ಕಂಥ ಎಲ್ಲಿ ಹೋಗ್ಯದೆ. ಅದಕ್ಕೆ ಪುಣ್ಯಾತ್ಮರೇ ನೀವೆಲ್ಲ ಏನು ಮಾಡ್ಬೇಕಂತಕೊಂಡು ಕೇಳಿದ್ರೆ ಯಾರು ಸೆರೆ ಕುಡಿತೀರಿ ಸೆರೆ ಬಿಡ್ತೀನಿ ಎತ್ತುಕೊಂಡೊಂದು ನಿಮ್ಮ ಚಟ ಅಂತಕ್ಕಂಥ ಜೋಳಿಗೆಗೆ ಹಾಕ್ರಿ. ಯಾರು ಗುಟ್ಕ ತಿಂತೀರಿ ಅವರು ತಂದಿಂದ ಜೋಳಿಗೆಗೆ ಹಾಕ್ರಿ. ಯಾರಂದ್ರೆ ಸಿಗರೇಟ್ ಸೇರ್ತೀರಿ ಬೀಡಿ ಸೇರ್ತೀರಿ ಅವ್ರು ಬಂದು ಕೂಡ ಜೋಳಿಗೆ ಅಂದ್ರೆ ನಿಮ್ಮ ಚಟ ಅಂತಕ್ಕಂಥ ಹಾಕ್ರಿ. ಅಟ್ಟೆ ಅಲ್ಲ ಇನ್ನೊಂದೈತಿ ಇಸ್ಪೇಟ್ ಅಂತಕ್ಕಂಥ ಏನು ಆಡ್ತಿರಲ್ಲ ಅವರು ಬಂದಿಂದ ಇಲ್ರಿ ಅಪ್ಪವ್ರ ಇವತ್ತಿನಿಂದ ನಾವು ಬದುಕಿರುತ್ತೆ ನಾನು ಕೂಡ ಇಸ್ಪೇಟ್ ಮುಟ್ಟಂಗಿಲ್ಲ ಹತ್ತಿಕೊಂಡು ನೀವೆಂದ ಜೋಳಿಗೆಗೆ ಇಸ್ಪೇಟ್ ಹಾಕಬೇಕು. ಅಂದ್ರೆ ಇದು ಬಸವಪುರಾಣ ನಿಮ್ಮ ಊರಿಗೆ ಬಂದಿದ್ದಕ್ಕೂ ಸಾರ್ಥಕ ಆಕ್ಕದ. ಅಂದ್ರೆ ನಿಮ್ಮ ಊರಾಗಿಂದ ಇಟ್ಟೆಲ್ಲ ಮೆರವಣಿಗೆ ಮಾಡಿದ್ದಕ್ಕೆ ಸಾರ್ಥಕ ಆಕ್ಕದ. ಇಲ್ಲದೆ ಇದರಿಂದ ನೀವು ಏಟು ಮೆರವಣಿಗೆ ಮಾಡಿದ್ರು ಕೂಡ ಏನ್ರಿ ಭಾಳಾದ್ರೆ ಮ್ಯಾಲೆ ಕುಂತೀವಿ ಮೆರವಣಿಗೆ ಮಾಡ್ಕೊತಂದ್ರಿ ಊದವ್ರಿದ್ರು ಬಾರಿಸೋರಿದ್ರು. ಆದ್ರೆ ಒಂದು ಧೈರ್ಯ ಬಾರಿ ನಿಮ್ಮಲ್ಲಿ ಮೆರವಣಿಗೆ ಈ ಕಡೆ ಒಯ್ದಿದ್ರು ಅಲ್ಲಿ ಸಂಧ್ಯಾಗದ ಗಾಡಿನೂ ತಿರ್ಗಂಗಿಲ್ಲ. ಸುಮ್ಕುಂದ್ರಿ ಅಪ್ಪವ್ರು ನಿಮ್ಮ ಎತ್ತೆ ಇಡ್ತೀವತ್ತಂದು ಗಾಡಿನ ಎತ್ತಿ ಇಡ್ಲಕತ್ತ ಏನ್ರಿ. ಇಷ್ಟೆಲ್ಲ ಮಾಡ್ರಿ ಖುಷಿಯಾಗ್ಯದ ಖರೆ. ಆದರೆ ಇನ್ನೊಂದು ನಾವು ಖುಷಿ ಪಡಬೇಕಾಗಿತ್ತು ಅಂತಂದ್ರೆ ನೀವೆಲ್ಲರೂ ನಿಮ್ಮಲ್ಲಿ ಇರ್ತಕ್ಕಂಥ ಚಟಗಳನ್ನು ಈ ಜೋಳಿಗೆಗೆ ಬಿಟ್ರಿ ಅಂತಂದ್ರೆ ಮತ್ತಿಟ್ಟು ಖುಷಿ ಆಗ್ತದೆ. ಮೆರವಣಿಗೆ ಮಾಡಿದ್ದು ಚಂದ ಮಾಡಿ ಮೆರವಣಿಗೆ ಮಾಡಿದ್ದಂದ್ರೆ ಖುಷಿ ಆಗ್ಯದ. ಆದ್ರೆ ಈ ಎಲ್ಲ ಮೆರವಣಿಗೆ ಖುಷಿಕ್ಕಿಂತ ಏನೇ ನಮಗೇನು ಖುಷಿ ಎತ್ತುಕೊಂಡು ಕೇಳಿದ್ರೆ ನಿಮ್ಮ ಊರಾಗಿಂದ ಯಾರು ಚಟಗಳು ಮಾಡ್ತೀರಿ ಆ ಚಟಗಳನ್ನು ಬಿಟ್ಟರೆ ಮಾತ್ರ ಇನ್ನಿಷ್ಟೊಂದ ಖುಷಿಯಾಗಿ ಈ ಶಿವೂರದ ಗ್ರಾಮದಿಂದ ನಾವು ಹೋಗ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದೊಳಗಿಂದ ಹೇಳುತ್ತಾ ಇನ್ನೊಂದು ತಾಯಂದ್ರಿಗೆ ಅರಿಯಲಿಕ್ಕೆ ಸುಲಭೋಪಾಯದಿಂದ ಇದರಿಟ್ಟ ಬಾಹ್ಯ ಸ್ಥಳಕ್ಕೆ ಕುರುವಾಗಿ
ದಾಯದೋರಿ ಸಮಸ್ತ ಭಕ್ತರ ಕಾಯವನಿ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗದ ಬಸವ ಶರಣು ಶರಣಾರ್ಥ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು, ಶ್ರದ್ಧೆಯ ಪಂಚಾಚಾರ್ಯರನ್ನು, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು, ಗುರುಶಾಂತಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಈ ತಾಣದ ಕ್ಷೇತ್ರಾಧಿಪತಿ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಿ ಈ ಗ್ರಾಮದ ಒಳಿತಿಗಾಗಿ ಕಂಕಣಬದ್ಧಳಾಗಿ ಸದಾಕಾಲ ಈ ಗ್ರಾಮವನ್ನು ಕಾಯುತ್ತಿರುವ ಪೂಜ್ಯನೀಯ ಮಹಾಲಕ್ಷ್ಮಿಯ ಗದ್ದುಗೆಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ಈ ಸಂಚಾರಿಯ ಬಸವ ಪುರಾಣದ ಉತ್ಸವದಲ್ಲಿ ದಿನನಿತ್ಯಲೂ ಕೂಡ ಒಂದೊಂದು ಗ್ರಾಮಕ್ಕೆ ಜ್ಯೋತಿಯ ರಥಯಾತ್ರೆಯ ಮುಖಾಂತರವಾಗಿ ಸಂಚಾರಿಯ ಬಸವ ಪುರಾಣ, ಸಂಚಾರಿ ಅಂತಂದ್ರೆ ದಿನನಿತ್ಯಲೂ ಒಂದೊಂದು ಊರು ತಿರುಕೊಂತ ಬಸವ ಪುರಾಣವನ್ನು ಹೇಳುವುದು. ಆ ಕೆಲಸವನ್ನು ಇವತ್ತು ಶಿವೂರಿನ ಗ್ರಾಮಕ್ಕೆ ಆಗಮಿಸಿ ಇಲ್ಲೆಲ್ಲ ನಡೀತು. ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ಪರಮಪೂಜ್ಯರಾಗಿರುವ, ಯೋಗ ಸಾಧಕರಾಗಿರುವ ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳಲ್ಲಿ ಶರಣನ್ನು ಹೇಳುತ್ತಾ, ಬಸವ ಪುರಾಣವನ್ನು ಅತ್ಯಂತ ಸರಳವಾಗಿ ಸುಂದರವಾಗಿ ಬೋಧನೆಗೈದಿರುವ ಪುರಾಣ ಪ್ರವಚನ ಪ್ರವೀಣರು, ವಾಗ್ಮಿಗಳೂ ಆಗಿರುವ ಗಡಿಗೌಡಗಾಮದ ಪರಮ ಪೂಜ್ಯರ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಪ್ರಾಸ್ತಾವಿಕ ನುಡಿಗಳನ್ನು ನಿಮ್ಮೆಲ್ಲರಿಗೆ ಹೇಳಿರುವ ಪೂಜ್ಯ ಪುರಾಣ ಪ್ರವಚನ ಪ್ರವೀಣರು, ವಾಗ್ಮಿಗಳು, ಯುವಯತಿಗಳಾಗಿರುವ ಶಿವಪೂರಿನ ಅಪ್ಪಗಳ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಪರಮಪೂಜ್ಯರಾಗಿರುವ ಅಗರಖೇಡದ ಪೂಜ್ಯರಲ್ಲಿ, ರೋಡಿಗೆಯ ಪರಮಪೂಜ್ಯರಲ್ಲಿ, ಇಂಚಿಗೇರಿಯ ಪರಮಪೂಜ್ಯರ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಸಂಗೀತ ಬಳಗದವರೇ, ಶಿವೂರಿನ ಎಲ್ಲ ಪ್ರತಿಷ್ಠಿತ ಹಿರಿಯರೇ, ಶರಣರೇ, ಶರಣಿಯರೇ, ಮಕ್ಕಳೇ, ಯುವಕರೇ, ತಾಯಿಯವರೇ, ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಲೇಷನಿಸಿಕೊಂಡು 4 ದಿನ ಬದುಕಿದರೇನು, ಲೇಷನಿಸಿಕೊಂಡು 3 ದಿನ ಬದುಕಿದರೇನು, ಲೇಷನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಎನ್ನುವಂಥ ಮಾತು ಬಸವಣ್ಣನವರು ಈ ಮಾತನ್ನು ಅಪ್ಪಣೆಪಡಿಸ್ತಾರೆ. ಈ ಮಾತನ್ನು ಅಪ್ಪಣೆಪಡಿಸ್ತಾರ ಅಂತಂದ್ರೆ ನಾವು ಭಾಳ ವರ್ಷ ಬದುಕುವುದಕ್ಕಿಂತ ಸ್ವಲ್ಪೇ ವರ್ಷ ಬದುಕಿದ್ರೂ ಕೂಡ ಉತ್ತಮ ರೀತಿಯಾಗಿ ಬದುಕು ಮಾಡಬೇಕು. ಎಲ್ಲರಿಗೂ ಬೇಕಾಕ್ಕೋಬೇಕು, ಸಮಾಜಕ್ಕೆ ಬೇಕಾಕ್ಕೋಬೇಕು, ನಮ್ಮ ನಾಡಿಗೆ ಬೇಕಾಕ್ಕೋಬೇಕು, ನಮ್ಮ ಅಣ್ಣ ತಮ್ಮಂದರಿಗೆ, ತಂದೆ ತಾಯಿಗೆ ಬೇಕಾಕ್ಕೋಬೇಕು ಅಂತ
ಅನ್ನುವಂಥ ಮಾತು ಬಸವಣ್ಣನವರು ಸುಂದರವಾಗಿ ವ್ಯಕ್ತಪಡಿಸ್ತಾರೆ. ಇವತ್ತು ಏನಾಗ್ಯದ ಅಂತ ಕೇಳಿದ್ರೆ, ನಾವೆಲ್ಲ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಕಾಣದೇ ಇರತಕ್ಕಂಥ ದೇವರು ಗುಡಿಗಳನ್ನು ಸುತ್ತುತ್ತೇವೆ. ತಂದೆ ತಾಯಿಗೆ ಮನೆಯಲ್ಲಿ ಅವರು ವಿಲಿ ಒದ್ದಾಡಿದ್ರೂ ಕೂಡ ₹1 ಕೊಡಂಗಿಲ್ಲ, ಬೇಡ ಅವರಿಗೆ ಆರೈಕೆ ಮಾಡಂಗಿಲ್ಲ. ಇದನ್ನು ಆಗಿದ್ದಾದರೆ ಭಗವಂತ ನಮಗೆ ಒಳ್ಳೆಯದು ಮಾಡಲ್ಲ. ಯಾಕಂತ ಕೇಳಿದ್ರೆ, ಪಾಂಡುರಂಗ ಪಂಢರಪುರದಾಗ ನಿಂತಾನಾತ. ಎದ್ರ ಮೇಲೆ ನಿಂತಾನ? ಇಟ್ಟಂಗಿ ಮೇಲೆ ನಿಂತಾನ. ಇಟ್ಟಂಗಿ ಮೇಲೆ ಯಾಕೆ ನಿಂತಾನಂತ ಕೇಳಿದ್ರೆ, ಅವನ ಭಕ್ತ ಒಬ್ಬ, ಅವನ ಭಕ್ತ ಪಾಂಡುರಂಗನ ಭಕ್ತ ತಂದೆ ತಾಯಿ ಸೇವಾ ಮಾಡಾಕತ್ತಾನಂತ. ತಂದೆ ತಾಯಿ ಸೇವಾ ಮಾಡಾಕ ನಿಂತಾಗ ಪಾಂಡುರಂಗ ಬಂದು, ನಿನಗೆ ನಾನು ಪ್ರತ್ಯಕ್ಷನಾಗೇನಿ, ವರ ಕೊಡ್ತೀನಿ, ಆಶೀರ್ವಾದ ಮಾಡ್ತೀನಿ, ಬಾರು ಅಂತ ಕರೆಯಕತ್ಯಾನ. ಆದ್ರೆ ಆ ಭಕ್ತ ಏನು ಮಾಡ್ಯಾನಂತ ಕೇಳಿದ್ರೆ, ನೀನು ಬಂದಿದ್ದೆಪ್ಪ, ದೊಡ್ಡವಿದ್ದಿ, ಪುಣ್ಯಾತ್ಮನಿದ್ದಿ, ನೀ ದೇವರಿದ್ದಿ ಖರೆ, ಆದ್ರೆ ನನ್ನ ತಂದೆ ತಾಯಿ ಸೇವಾ ಮಾಡೋದು ಬಿಟ್ಟು ನನಗೆ ಬರೋಕ್ಕಾಗಲ್ಲ. ಆದ್ರೆ ನೀನು ನಾನು ಸೇವಾ ಮುಗಿಸಿ ಬರುವವರೆಗೂ ಇಲ್ಲೇ ನಿಲ್ಲುವಂತ ಅಲ್ಲೇ ಬಿದ್ದಿರುವಂಥ ಒಂದು ಇಟ್ಟಂಗಿ ಅಲ್ಲಿ ಒಗದಾನ. ಈ ಇಟ್ಟಂಗಿ ಮ್ಯಾಗ ನಿಲ್ಲು ಪರಮಾತ್ಮ ಅಂತ ಹೇಳಿ ಪ್ರಾರ್ಥನಾ ಮಾಡ್ಯಾನ. ಆ ಇಟ್ಟಂಗಿ ಮ್ಯಾಗ ಭಗವಂತ ಹಾಗೇ ನಿತ್ತಾನ. ಇವನ ತಂದೆ ತಾಯಿ ಸೇವಾ ಇವತ್ತೂ ಮುಗುದಿಲ್ಲ, ಎಷ್ಟು ಕಾಲ ಆಯ್ತೋ ಗೊತ್ತಿಲ್ಲ. ಇದು ಏನು ತೋರಿಸ್ತದ ಅಂತ ಕೇಳಿದ್ರೆ, ತಂದೆ ತಾಯಿಯನ್ನು ಬಿಟ್ಟು ಜಗತ್ತಿನೊಳಗೆ ಯಾವ ದೇವರೂ ಇಲ್ಲ. ಅದಕ್ಕೆ ತಂದೆ ತಾಯಿಗಳ ಸೇವೆ ಮಾಡಬೇಕು. ಶರಣರು ಹೇಳ್ತಾರೆ, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು, ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ. ಉದಯಲೆದ್ದು ಮುಖವ ತೊಳೆದು ಸದಾ ಮುದದಿ ಭಸ್ಮವಧಾರಿಸು, ಮೊದಲು ವೈರಿ ಧ್ಯಾನವ ಮಾಡು, ಮಾತು ಪಿತೃ ಪಾದಕ್ಕೆ ನಮಿಸು, ತಂದೆ ತಾಯಿ ದೇವರೆಂದು. ಖೇದಗೊಂಡು ಬೈದರೆ ಜನರು ವಾದ ಮಾಡಬೇಡ ಕಂದ, ವಾದಕ್ವಾದು ಬೆಳೆದು ನಿನ್ನ ಹಾದಿ ತಪ್ಪಿಸುವರು ಮನುಜ, ತಂದೆ ತಾಯಿ ದೇವರೆಂದು. ಎಷ್ಟು ಅರ್ಥಗರ್ಭಿತವಾಗಿರುವಂಥ ತತ್ವದ ಪದಗಳನ್ನು ನಮಗೆ ಶರಣರು ಕೊಟ್ಟೋಗ್ಯಾರ, ಮಹಾತ್ಮರು ಕೊಟ್ಟೋಗ್ಯಾರ. ಅವನ್ನ ಅರ್ಥ ಮಾಡಿಕೊಂಡದರ ಸಾಕು, ನಮ್ಮ ಜೀವನ ಪಾವನವಾಗ್ತದೆ, ಸುಂದರವಾಗ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಈ ಸಂಚಾರಿಯ ಬಸವ ಪುರಾಣದ ಉದ್ದೇಶವನ್ನು ಹೇಳಲಿಕ್ಕೆ ಇಚ್ಛಾಪಡ್ತೀನಿ. ನನ್ನ ಉದ್ದೇಶ ಏನು ಅಂತ ಕೇಳಿದ್ರೆ, ಗುಡ್ಡದಪ್ಪವರು ಲಿಂಗೈಕ್ಯರಾಗಿ 60 ಮುಗಿದು 61 ಚಾಲು ಆಯ್ತು. 16 ಲಿಂಗೈಕ್ಯರಾದ ಮೇಲೆ ಸಾಧಾರಣ 6 ತಿಂಗಳು ನಮ್ಮ ಜನನಾಗೈತಿ. ಹೀಗಾಗಿ ಅವರ ಒಂದು ಪುಣ್ಯತಿಥಿಯ ಅಂಗವಾಗಿ ನಮ್ಮದು ಷಷ್ಠಬ್ದಿ ಸಮಾರಂಭ. ಇದರ ನಿಮಿತ್ತವಾಗಿ ಹಾಗೆ ಆ ಕಾರ್ಯಕ್ರಮವನ್ನು ಮಾಡ್ಕೋಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡಿದ್ದಲ್ಲ. ನಮ್ಮ ಎಲ್ಲ ಭಕ್ತರು ಮತ್ತು ನಮ್ಮ ಎಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳು ಅವರೆಲ್ಲ ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಾರ. ಹೀಗೀಗೇ ಆಗಬೇಕು ಅಂತ ಆದೇಶ ಮಾಡ್ಯಾರ, ಅಪ್ಪಣೆ ಮಾಡ್ಯಾರ. ಅದರ ಜೊತೆಗೆ ನಾವೇನು ಮಾಡಿದೆವು, ನೀವು ಹೀಗೆ ಆದ್ರೆ ಸರಿ ಅನಿಸಲ್ಲ,
ಇದರ ಮುಖಾಂತರವಾಗಿ ಸಮಾಜಕ್ಕೆ ಒಂದು ಸಂದೇಶವನ್ನು ನಾವು ನೀಡಬೇಕು ಅಂತ ನಮ್ಮ ಅಪೇಕ್ಷೆ ಆಗಿ ನಾನು ಏನು ಮಾಡೀನಿ, ಬಸವ ಪುರಾಣವನ್ನು ನೀವೆಲ್ಲ ಹೇಳ್ತೀರಿ, ಅದರ ಜೊತೆಗೆ ನಾನು ಜೋಳಿಗೆ ತಗೊಂಡು ಹೋಗ್ತೀನಿ ಅಂತ ನಮ್ಮ ಗುರುಗಳಿಗೆ ಹೇಳಿದೆ ನಾನು. ಯಾಕಂದ್ರೆ ನಾನು ಜೋಳಿಗೆ ತೆಗೆದಿದ್ದೆ 35 ವರ್ಷದ ಮೇಲೆ. ನನಗೆ ಪಟ್ಟಾಧಿಕಾರದಾಗ ಗುರುಗಳು ಜೋಳಿಗೆ ಕೊಟ್ಟ ಮೇಲೆ ಆ ಜೋಳಿಗೆನ ಹೊರಗೇ ತೆಗೆದಿಲ್ಲ. ತೆಗೆಯುವಂಥ ಪ್ರಸಂಗ ನನಗೆ ಬರಲೇ ಇಲ್ಲ. ಅದು ಎಷ್ಟು ಕಷ್ಟ ಬಂದರೂ ನಾನು ಅದನ್ನು ಮುಟ್ಲೇ ಇಲ್ಲ. ಆದ್ರೆ ಇವತ್ತು ಆ ಜೋಳಿಗೆಯನ್ನು ನಾನು ಹೊರಗೆ ತೆಗೆದೀನಿ. ಯಾತಕ್ಕಾಗಿ ತೆಗೆದೀನಿ ಅಂದ್ರೆ ನಾನು ಹೊಟ್ಟೆ ಹೊರಕ್ಕೆ ತೆಗೆದಿಲ್ಲ, ನಾನು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ತೆಗೆದಿಲ್ಲ, ಏನೋ ಒಂದಿಷ್ಟು ದುಡ್ಡು ಮಾಡೋಕ್ಕೆ ತೆಗೆದಿಲ್ಲ. ನಾನು ಜೋಳಿಗೆ ತೆಗೆದಿದ್ದು ಎದಕ್ಕೆ ಅಂತ ಕೇಳಿದ್ರೆ, ಇವತ್ತಿನ ಪ್ರಸಂಗದೊಳಗೆ, ಇವತ್ತಿನ ದಿನಮಾನದೊಳಗೆ ನಮ್ಮ ಯುವಕರು ಹಾದಿ ಬಿಡಾಕತ್ಯಾರ, ನಮ್ಮ ಹಿರಿಯರಾದವರು ಹಾದಿ ಬಿಡಾಕತ್ಯಾರ, ಕುಡಿಯೋದನ್ನು ಕಲಿತಾರೆ, ಆಡೋದನ್ನು ಕಲಿತಾರೆ, ಮಾಡಬಾರ್ದ ದುಷ್ಟ ಚಟಗಳನ್ನು ಮಾಡಾಕತ್ಯಾರ. ಇದರಿಂದ ಏನು ಆಗ್ಯಾಕತ್ತೈತಿ ಅಂತಂದ್ರೆ, ಪ್ರತಿಯೊಬ್ಬರ ಶರೀರದ ಮೇಲೆ, ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಾಕತ್ಯಾವ, ಕೆಟ್ಟ ಪರಿಣಾಮ. ಅವಾಗೆಲ್ಲ ಎಷ್ಟು ವರ್ಷ ಬದುಕ್ತಾರ ಅಂತ ಕೇಳಿದ್ರೆ 100 ವರ್ಷ ಅಂತ ಹೇಳ್ತಿದ್ದೆವು. ಎಷ್ಟು ವರ್ಷ ಬದುಕ್ತಾನಂದ್ರೆ 100, 120 ಅದರ ಮೇಲೆ ಬದುಕಿದವರದಾರ. ಆದರೆ ಇವತ್ತು ಏನಾಗೈತಿ ಅಂತ ಕೇಳಿದ್ರೆ, ಅದರ ಅರ್ಧ ಸತ್ಯ ನಮಗೆ ಬದುಕಲಿಕ್ಕೆ ಆಗಲ್ದು. ಕೇವಲ 30, 35, 40 ವರ್ಷದೊಳಗೆ ಅವರ ಇಡೀ ಸರ್ವಸ್ವವೇ ಮುಗೀತು. ಯಾಕೆ ಮುಗೀತು ಅಂತ ಕೇಳಿದ್ರೆ, ಚಟಗಳಿಗೆ ಅಧೀನವಾಗ್ತಿದ್ದಾರೆ. ಬಾಯಿಯೊಳಗೆ ಹೇಳಿದ್ರಲ್ಲ ಅಜ್ಜಾರು, ತಿನ್ನಬಾರ್ದ ವಸ್ತುಗಳನ್ನು ಬಾಯಿಯೊಳಗೆ ಹಾಕಕತ್ತಿದೆವು. ಹೋಲಿ ಬಿಡ್ರಿ, ಒಂದು ಗಾಡಿ ನಡಿಬೇಕು ಅಂತಂದ್ರೆ ಅದಕ್ಕೆ ಡೀಸೆಲ್ ಹಾಕಬೇಕು, ಇಲ್ಲಾಂದ್ರೆ ಪೆಟ್ರೋಲ್ ಹಾಕಬೇಕು. ಅದನ್ನು ಬಿಟ್ಟು ನಾವು ಮತ್ತೊಂದು ಹಾಕಿದ್ರೆ ಗಾಡಿ ಚಾಲು ಆಗಂಗಿಲ್ಲ, ಗಾಡಿ ಮುಂದಕ್ಕೆ ಹೋಗಂಗಿಲ್ಲ. ಬೇಡ, ಹೋಲಿ ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದ್ರು ಆ ಗಾಡಿ ಹೋಗಲ್ಲ, ಡೀಸೆಲ್ ಗಾಡಿಗೆ ಪೆಟ್ರೋಲ್ ಹಾಕಿದ್ರು ಕೂಡ ಆ ಗಾಡಿ ಹೋಗಲ್ಲ. ಅದಕ್ಕೆ ಏನು ಹಾಕಬೇಕು ಅದನ್ನೇ ಹಾಕಿದ್ರೆ ಆ ಗಾಡಿ ಸುಂದರವಾಗಿ ಸರಳವಾಗಿ ಹೋಗ್ತದೆ. ಅಂಥ ಒಂದು ಅವು ಹೆಂಗೆ ಗಾಡಿಗಳದಾವ, ಭಗವಂತ ಈ ಶರೀರ ಅನ್ನತಕ್ಕಂಥ ಸುಂದರವಾಗಿರುವಂಥ ಗಾಡಿಯನ್ನು ನಮಗೆ ಕೊಟ್ಟು ಕಳಿಸ್ಯಾನ. ಈ ಗಾಡಿ ಕಿಮ್ಮತ್ತು ಎಷ್ಟೈತಿ ಅಂತ ಕೇಳಿದ್ರೆ ಅಪಾರವಾಗಿ ಭಾಳಷ್ಟು ಕಿಮ್ಮತ್ತದ. ಎಷ್ಟು ಕಿಮ್ಮತ್ತದ, ಒಂದು ಕಣ್ಣು ಕೊಟ್ರೆ, ಒಂದು ಕಣ್ಣಿಲ್ಲಪ್ಪ ಅಂತಂತ ಒಂದು ಕಣ್ಣು ಹಾಕಿಸ್ಕೋಬೇಕಾತು ಅಂದ್ರೆ 2-3 ಲಕ್ಷ. ಒಂದು ಕಿಡ್ನಿ, ನಂದು ಕಿಡ್ನಿ ಕೆಟ್ಟದ, ಕಿಡ್ನಿ ಹಾಕೋಬೇಕು ಅಂದ್ರೆ 5-6 ಲಕ್ಷ. ಬೇಡ, ಒಂದು ಲಿವರ್ ಹೋದ ಮೇಲೆ ಲಿವರ್ ಹಾಕಿಸಬೇಕಾಗಿತ್ತು ಅಂತಂದ್ರೆ ಅದಕ್ಕೆ 4-5 ಲಕ್ಷ. ಬೇಡ, ಎಲ್ಲ ಹೋಗಿ ಒಂದು ಹಾರ್ಟ್ ಅದ ಅಂತಂದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿಯಾಗಿರುವ ಇಂಥ ಶರೀರವನ್ನು ಏನೇನೋ ತಿಂದು ಏನೇನೋ ಮಾಡಿಕೊಂಡು ಅದನ್ನು ಹಾಳು ಮಾಡುವುದಕ್ಕಿಂತ ನೀವು ಎಷ್ಟೇ ದಿನ ಇರ್ರಿ, 4 ದಿನ ಇರ್ರಿ, 10 ವರ್ಷ ಇರ್ರಿ, 20 ವರ್ಷ ಇರ್ರಿ, 100 ವರ್ಷ ಇರ್ರಿ, ಸುಖದಿಂದ ಇದ್ರಿ ಅಂದ್ರೆ ಯಾವ ಚಟಗಳಿಗೂ ಕೂಡ ಅಧೀನರಾಗದೆ ಇದ್ರಿ 100 ವರ್ಷ ಬದುಕುತ್ತೀರಿ. ಆ ನಿಟ್ಟಿನೊಳಗೆ ಎಲ್ಲ ಚಟಗಳಿಂದ ಮುಕ್ತರಾಗಬೇಕು ನಮ್ಮ ಭಕ್ತರು ಅಂತ ತಿಳ್ಕೊಂಡು ನಾನು ಹಳ್ಳಿಗೆ ನಾನು ಭಿಕ್ಷೆ ಬೇಡಾಕತ್ತೀನಿ. ನನ್ನ ಭಿಕ್ಷೆ ಎಂಥದ್ದು ಅಂತ ಕೇಳಿದ್ರೆ, ಯಾರು ಕುಡಿತೀರಿ, ಕುಡಿಯೋದು ಬಿಡ್ತೀನಿ ಅಂತ ನನ್ನ ಜೋಳಿಗೆಗೆ ಹಾಕ್ರಿ. ಯಾರು ತಂಬಾಕು ತಿಂತೀರಿ, ತಂಬಾಕು ತಿನ್ನೋದು ಬಿಡ್ತೀನಿ ಮುತ್ಯ ಅಂತ ಹೇಳಿ ನೀವು ಬರೇ ಮನುಷ್ಯನೊಳಗೆ ಪ್ರಮಾಣ ಮಾಡ್ರಿ ಸಾಕು.
ನನಗೆ ಬಂದು ಇದರೊಳಗೆ ಹಾಕಬೇಕು ಅಂತೇನಲ್ಲ, ಮನುಷ್ಯನೊಳಗೆ ಪ್ರಮಾಣ ಮಾಡಿದ್ರೆ ಇದು ಬಂದು ಬೀಳುತ್ತದೆ. ಹೆಂಗ್ರಿ ಅಂತ ನೀವು ಅನ್ಬೋದು. ಮಹಾಭಾರತದೊಳಗೆ ಕೃಷ್ಣ ಅರ್ಜುನನಿಗೆ ಶಕ್ತಿಯನ್ನ ಕೊಟ್ಟಂತ, ವಿರಾಟ ಶಕ್ತಿಯನ್ನ ಅರ್ಜುನಿಗೆ ಕೊಟ್ಟ. ಅಲ್ಲಿ ನೆರೆದಿರುವಂಥ 18 ಅಕ್ಷಣೆಯ ಸೈನ್ಯವನ್ನ ಎಲ್ಲ ನಿರ್ನಾಮ ಮಾಡ್ದ. ಯಾರು? ಅರ್ಜುನ ಅದ್ಭುತವಾಗಿರುವಂಥ ವಿದ್ಯೆ ಬಲ್ಲಂತ ಬಿಲ್ಲುಗಾರ. ಅವನಿಗೆ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಎಲ್ಲವೂ ಮುಗಿದ ಮೇಲೆ ಶಕ್ತಿ ಯಾರಲ್ಲಿತ್ತು? ಅರ್ಜುನಲ್ಲಿತ್ತು. ಅದನ್ನು ವಾಪಸ್ ತಗೋಬೇಕಾಗಿತ್ತು ಕೃಷ್ಣ. ಆವಾಗ ಹೇಗೆ ತೆಗೆದುಕೊಂಡ ಅಂತ ಕೇಳಿದ್ರೆ, ಕೇವಲ ಒಂದು ಹುಲ್ಲು ಕಡ್ಡಿಯ ನೆಪ ಮಾಡದ. ಅರ್ಜುನ, ಆ ಹುಲ್ಲು ಕಡ್ಡಿ ಕೊಡಪ್ಪ, ನನ್ನ ಹಲ್ಲಿನೊಳಗೆ ಏನೋ ಸಿಕ್ಕಾಕೊಂಡೈತಿ, ಆ ಹಲ್ಲು ಕಡ್ಡಿ ಮಾಡ್ಕೋಬೇಕು ಅಂತ ಆ ಹುಲ್ಲನ್ನು ಕೊಡುವ ಮುಖಾಂತರವಾಗಿ ಅವನಿಗೆ ಕೊಟ್ಟಿರುವಂಥ ವಿರಾಟ್ ಶಕ್ತಿಯನ್ನು ಜಗ್ಗದ ಅಂತ ಮಹಾಭಾರತದೊಳಗೆ ನಾವು ಕೇಳುತ್ತೀವಿ. ಹಂಗೆ ಪರಮಾತ್ಮ ಎಲ್ಲರಲ್ಲಿ ತುಂಬಿಕೊಂಡಾನ. ಅಣುರೇಣು ತೃಣಕಾಷ್ಟದೊಳಗೆ ತುಂಬಿಕೊಂಡಾನ. ಇದು ಜೋಳಿಗೆ ನಂದಲ್ಲ, ಭಗವಂತ ನಮಗೆ ಕೊಟ್ಟಿರುವಂಥ, ಆದೇಶ ಮಾಡಿರುವಂಥ, ಅಪ್ಪಣೆ ಮಾಡಿರುವಂಥ ಇದು ಕಾಯಕ. ನೀನು ಹೋಗು, ಅಲ್ಲಿ ಏನು ನಡೀತದೆ, ಏನಾಗುತ್ತದೆ ಅಂತಕ್ಕಂಥದ್ದು ಮಾಡು. ಅದು ಕೆಲಸ ನಂದು, ನಿಂದಲ್ಲ. ನಾವು ಸುಮ್ಮನೆ ಬಂದವರು. ನಮ್ಮ ಕೆಲಸ ಏನಲ್ಲ, ಹೇಳುವಂಥ ಮಾಲಕವ, ನಾವು ಸೇವಕರು. ನೀವು ಏನು ಕೊಡ್ತೀರಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡೋದು. ಹೇಳೋದು, ನೀವು ಪ್ರತಿಜ್ಞೆ ಮಾಡಿದ್ರಿ ಅಂದ್ರೆ ಇಂತಿಂಥವ್ರು ಪ್ರತಿಜ್ಞೆ ಮಾಡ್ಯಾರ ಅಂತ ಮುಡಿಸೋದಷ್ಟೇ ನಮ್ಮ ಕೆಲಸ. ನೀವು ಮನಸ್ಸು ಮಾಡ್ರಿ, ನಾನು ಕುಡಿಯೋದು ಬಿಡ್ತೀನಿ ಅಂತ ಮನಸ್ಸು ಮಾಡ್ರಿ, ತಿನ್ನೋದು ಬಿಡ್ತೀನಿ ಅಂತ ಮನಸ್ಸು ಮಾಡ್ರಿ, ಕೆಟ್ಟ ಚಟಗಳಿಂದ ದೂರ ಆಗ್ತೀನಿ ಅಂತ ನೀವು ಮನಸ್ಸು ಮಾಡಿದ್ರಿ ಅಂದ್ರೆ ಭಗವಂತನ ಅಂತಃಕರಣಾಶೀರ್ವಾದ ನಿಮ್ಮ ಮನೆತನದ ಮೇಲೆ ಆಗ್ತದೆ, ನಿಮ್ಮ ಮೇಲೆ ಆಗ್ತದೆ. ಸುಖ, ಸಂತೋಷ, ಆನಂದ, ಐಶ್ವರ್ಯ ಆ ಭಗವಂತ ಕೊಟ್ಟು ಕಾಪಾಡ್ತಾನ ಅನ್ನುವಂಥ ಮಾತನ್ನು ಈಗ ಹೇಳ್ತಾ, ತಾಯಿದಿರು ಕೂಡ ಅವರಿಗೆ ಹೇಳ್ಯಾರಂತಲ್ಲ, ನಿಮ್ಮೂನು ಕೆಟ್ಟ ಚಟಗಳದಾವ ತಾಯಿದೇರ್ದು. ನಿಮ್ಮ ಎಂಥ ಕೆಟ್ಟ ಚಟಗಳದಾವ ಅಂತ ಕೇಳಿದ್ರೆ, ಇಲ್ಲಿದು ಒಯ್ದು ಅಲ್ಲಿ ಹೇಳೋದು, ಅಲ್ಲಿದು ತಂದು ಇಲ್ಲಿ ಹೇಳೋದು, ಆಕಿ ಹಂಗ ಈಕಿ ಹಿಂಗ ಅಂತ ಹೇಳತ್ತ. ಅದರ ಜೊತೆಗೆ ಅತ್ತಿಯನ್ನ ಸರಿಯಾಗಿ ನೋಡಂಗಿಲ್ಲ, ಸೊಸೆಯನ್ನ ಅತ್ತಿ ಸರಿಯಾಗಿ ನೋಡಂಗಿಲ್ಲ. ಇವದವಿಲ್ರಿ ನಿಂಬಲ್ಲಿ? ಅಂಥ ಚಟಗಳಿಂದ ನಾವು ಮುಕ್ತರಾಗ್ತೇವೆ. ನಮಗೆ ಕಲ್ಯಾಣ ಆಗಲಿ, ನಮ್ಮ ಮನೆತನಕ್ಕೆ ಸುಖ ಆಗಲಿ ಅಂತ ಮನಸ್ಸು ಮಾಡಿದ್ರೆ ಸಾಕು, ಅದು ಭಗವಂತನಿಗೆ ಮುಟ್ತದ. ನಮ್ಮನ್ನೆಲ್ಲ ಕಾಯ್ತಕ್ಕಂಥವ ಭಗವಂತ. ನೀವು ಹೆಂಗೆ ಮನೆಯೊಳಗೆ 4 ಮಕ್ಕಳ ಹಡಿದ್ರಿ ಅಂದ್ರೆ ಆ ಮಕ್ಕಳದ ಜೋಪಾನ ಮಾಡುವಂಥ ಕರ್ತೃತ್ವ ಶಕ್ತಿ ಯಾರಿಗೆ? ನಿಮಗೆ ಹೆಂಗಿರ್ತದ ಹಂಗೆ ಭಗವಂತ ನಮ್ಮನ್ನು ಹುಡ್ಸ್ಯಾನ ಅಂತಂದಾಗ ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡುವುದು ಅವನ ಜವಾಬ್ದಾರಿ ಅದ. ನಾವು ಅತ್ತೆ ಬಂದ್ರೆ ಅವ ಹಾಲು ಕುಡಿಸ್ತಾನ, ಅಳ್ಳಿಲ್ಲ ಅಂದ್ರೆ ಹೀಗೇ ಆಗ್ತದೆ ಅನ್ನುವಂಥ ಮಾತನ್ನು ಸ್ಪಷ್ಟೀಕರಿಸಿ ತಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ನಡೀತಕ್ಕಂಥ ನಾಳೆ ಡಿಸೆಂಬರ್ 12 ಹಿಡ್ಕೊಂಡು ಜನವರಿ 1 ತನಕ ಅಲ್ಲಿ ಪುರಾಣ ನಡೀತದೆ, ಬಸವ ಪುರಾಣ ನಡೀತದೆ. ಈ ಪುರಾಣ ಸಂಚಾರಿ ಬಸವ ಪುರಾಣ ಆದ್ರೆ ಇದನ್ನು ಎಲ್ಲರಿಗೆ ಕೇಳಿಸ್ಕೊಂತ ಹೋಗಿ ಅಲ್ಲಿ 21 ದಿನ ಪರ್ಯಂತರವಾಗಿ ಪುರಾಣ ಪ್ರವಚನ ಅದ್ಭುತವಾಗಿ ಅಲ್ಲಿ ನಮ್ಮ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಅಂತೇಳಿ ಯೂಟ್ಯೂಬ್ನಾಗ ಬರ್ತದೆ, ಅಪ್ಪವ್ರದ್ದು ಯೂಟ್ಯೂಬ್ನಾಗ ಬರ್ತದೆ, ನಮ್ಮ ಗಡಿಗೌಡ ಅಪ್ಪವ್ರದ್ದು ಕೂಡ ಯೂಟ್ಯೂಬ್ದಾಗ ಬರ್ತದೆ. ಪ್ರವಚನ ಒಳ್ಳೆ ಉತ್ತಮ ಪ್ರವಚನಕಾರರು ಯಾರು ಅಂತ ಪ್ರಶ್ನೆ ಬಂದಾಗ ಗಡಿಗೌಡಗಾಂವ್ ಸ್ವಾಮಿಗಳು ಅಂತ ಸಹಜವಾಗಿ ಬರ್ತದೆ. ಹಂಗೆ ಬಸವ ಪುರಾಣ
ಬಸವ ಪುರಾಣ ಹೇಳೋರು ಯಾರದಾರ ಅಂತಂದ್ರೆ ಉಪ್ಪಿನ ಬೆಟಗೇರು ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಅಂತ ಅವ್ರ ಹೆಸರು. ಅದ್ಭುತವಾಗಿ ಅವರಲ್ಲಿ ಪುರಾಣ ಹೇಳುತ್ತಾರೆ. ಅಂಥ ಪುರಾಣವನ್ನು ತಾವೆಲ್ಲ ಅಲ್ಲಿಗೆ ಬರಬೇಕು, ಅಲ್ಲಿ ನಡೀತಕ್ಕಂಥ ಸೇವೆಯೊಳಗೆ ತಾವೆಲ್ಲ ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ತಮಗೆಲ್ಲರಿಗೂ ತಿಳಿಸಿ, ತಮಗೆಲ್ಲ ಒಳ್ಳೆಯದಾಗಲಿ. ಈಗ ತಾನೇ ತಾವು ಮಾಡಿರುವಂಥ ಜ್ಯೋತಿಯ ಸ್ವಾಗತ ಭಾಳ ಅದ್ಭುತವಾಗಿರುವಂಥ ಸ್ವಾಗತ. ಅದು ಪರಮಾತ್ಮನಿಗೆ ಮುಟ್ಟಿದೆ, ಗುಡ್ಡದ ಮುತ್ತನಿಗೆ ನಿಮ್ಮ ಈ ಶಿವರಿನ ಸೇವೆ ಅದು ಮುಟ್ಟಿದೆ ಅನ್ನುವಂಥ ಮಾತನ್ನು ಸಂತೋಷದಿಂದ ಅದನ್ನು ಹೇಳ್ತಾ, ಏನು ಅಲಂಕಾರ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನ, ಅಲ್ಲಿ ಹಿಡ್ಕೊಂಡು 2 ಗಾಡಿ ಮೇಲೆ ಪೂಜ್ಯರನ್ನೆಲ್ಲ ಕೂಡಿಸ್ಕೊಂಡು ಜಯಘೋಷ ಹೊಡೆದು ಉದಿಸ್ತಾ ಬಾರಿಸ್ತಾ ಮೆರೆಸ್ತಾ ನೀರು ಹಾಕ್ತದೆ. ಏನು ಮನೆ ರೋಡ್ ತುಂಬ ಎಲ್ಲ ರಂಗೋಲಿ ಹಾಕಿಬಿಟ್ಟಿರಿ. ರೋಡ್ ತುಂಬ ರಂಗೋಲಿ ಹಾಕಿ ದೀಪ ಹಚ್ಚಿ ತರಳು ತೋರಣಗಳಿಂದ ಅಲಂಕಾರ ಮಾಡಿ ಅದು ತಾವೆಲ್ಲ ಬರಮಾಡಿಕೊಂಡಿರಲ್ಲ. ನಿಜಕ್ಕೂ ಕೂಡ ಬಾಲಲೀಲ ಮಹಂತ ಶಿವಯೋಗಿಗಳು ಒಂದು ಪದ್ಯವನ್ನು ಬರೀತಾರೆ. ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ, ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ ಅವನಿ ಭೋಗಗಳೆಲ್ಲ ಅವಗೆ ತೃಣಗಾಂಬವು. ಏನು ವಧಿಸಿದರೇನು ಏನು ಮೆರೆಸಿದರೇನು ಮಾನವರಿಗ ಪುಣ್ಯ ಫಲವು. ಎಷ್ಟು ಅದ್ಭುತವಾಗಿ ಬರೀತಾರೆ. ನಿಮ್ಮ ಮಕ್ಕಳನ್ನ, ನೀವು ಹಡೆದಿರುವಂಥ ಮಕ್ಕಳನ್ನ ಎಲ್ಲೆಲ್ಲಿ ಕುಂಡ್ರಿಸ್ಕೊಂತೀರಪ್ಪ? ಎಲ್ಲೆಲ್ಲಿ ಕುಂಡ್ರಿಸ್ಕೊಂತೀರಿ? ಟೊಂಕನಾಗ ಕುಂಡ್ರಿಸ್ತೀರಿ, ಕೈಯಾಗಿ ಹಿಡಿತೀರಿ, ಹೆಗಲ ಮ್ಯಾಗ ಕುಂಡ್ರಿಸ್ಕೊಂತೀರಿ, ತಲೆ ಮ್ಯಾಗ ಕುಂಡ್ರಿಸ್ಕೊಂತೀರಿ. ಹೌದಾ? ಹಂಗೆ ನಾವು ಕೂಡ ನಿಮ್ಮ ಮಕ್ಕಳೇ, ನಾವೇನು ನಿಮ್ಮನ್ನು ಬಿಟ್ಟಿಲ್ಲ. ಅದಕ್ಕೆ ಬಾಲ್ಯಮಾನ್ ಸ್ವಾಮಿಗಳು ಹೇಳ್ತಾರೆ, ಮಗನು ತೂಗಿರು ಭಕ್ತರು ಮಗನ ತೂಗಿರು, ಅಗಜ ತನಗೆ ಮೊಲೆ ಹಾಲಿಲ್ಲದೆ ಜಗಕ್ಕೆ ಕಳುಹಿದಳು ಪುತ್ರನ ಮಗನ ತೂಗಿರು. ಇದು ಮಾತನ್ನ ಬಾಲಲೀಲ ಮಹಂತ ಸ್ವಾಮಿಗಳು ಹೇಳುವಂಥ ಮಾತು. ಈ ಎಲ್ಲ ಮಹಾತ್ಮರು ಯಾರು ಅಂತ ಕೇಳಿದ್ರೆ ಪರಮಾತ್ಮ ಪಾರ್ವತಿಯ ಪುತ್ರರು ಅಂತ ಹೇಳ್ತಾರೆ ಅವರು. ಯಾಕಂತಂದ್ರೆ ಒಂದು ಮಲೆಯನ್ನ ಗಣಪತಿ ಕುಡ್ದ, ಇನ್ನೊಂದು ಮಲೆಯನ್ನ ಷಣ್ಮುಖ ಕುಡ್ದ, 3ನೇ ಮಗು ಯಾವುದು? ಪರಮಾತ್ಮನ ಪಶ್ಚಿಮ ಶಿಖಾಚಕ್ರದಿಂದ ಹುಟ್ಟಿರ್ತಕ್ಕಂಥ ಯತಿಗಳು. ಇಂಥವರಿಗೆ ಮಲೆ ಹಾಲು ಕುಡಿಸಬೇಕಾಗಿತ್ತು. ಯಾರು? ಪಾರ್ವತಿ. ಪಾರ್ವತಿ ಹೇಳ್ತಾಳೆ, ತಮ್ಮ ಇವರೆಲ್ಲ ಒಂದೊಂದು ಮಲೆ ಹಿಡ್ಕೊಂಡು ಕುಂತಾರೆ, ನಿನಗೆ ಕುಡಿಯೋಕೆ ಮಲೆ ಇಲ್ಲ, ಬಾ ಇಲ್ಲಿ ಅಂತ ಕರ್ಕೊಂಡು ತಂದು ಹೇಳ್ತಾಳೆ, ನಾನು ಇಲ್ಲಿ ಆದರೂ ಒಬ್ಬ ತಾಯಿ ಆಗ್ತೀನಿ. ನನ್ನ ಸ್ವರೂಪದಲ್ಲಿರ್ತಕ್ಕಂಥ ಭೂಲೋಕದಲ್ಲಿ ಕೋಟಿ ಕೋಟಿ ಲಕ್ಷ ಲಕ್ಷ ತಾಯಿದಿರದರ ಅವರ ಭಕ್ತಿಯ ಅನ್ನುವಂಥ ಅಮೃತವನ್ನು ನಿನಗೆ ಕುಡಿಸ್ತಾರ ಬಾ ಅಂತ ತಂದು ನಮಗೆ ಭೂಮಿಗೆ ಬಿಟ್ಟು ಹೋಗಿರುವಂಥ ತಾಯಿ ಜಗಜ್ಜನನಿ ಆದಿಶಕ್ತಿಯ ಶಾಂಭವಿ ಮಹಾಲಕ್ಷ್ಮಿ. ಆ ನಿಟ್ಟಿನೊಳಗೆ ನಾವು ಯಾರು ಮಹಾತ್ಮರಾದವ್ರನ್ನ ಏನು ಮೆರೆಸ್ತೀರಿ, ಏನು ಅವರಿಗೆ ಪ್ರೀತಿಯಿಂದ ಕಾಣ್ತೀರಿ, ಅದೆಲ್ಲವೂ ಕೂಡ ನಿಮ್ಮ ಆನಂದಕ್ಕಾಗಿ ನಿಮ್ಮ ಭಕ್ತಿಯನ್ನು ಭಗವಂತನಿಗೆ ಸಮರ್ಪಣವಾಗಿ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಆಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಶಿವೂರಿನ ಎಲ್ಲ ಸದ್ಭಕ್ತರು ಭಾಳ ಅತ್ಯಂತ ಪ್ರೀತಿಯಿಂದ ನಮ್ಮೆಲ್ಲ ಹಳೆ ಭಕ್ತರು, ಖೇಡಿಗೆಗೂ ಮತ್ತು ಶಿವರಿಗೂ ಅನನ್ಯವಾಗಿರುವಂಥ ಸಂಬಂಧ. ಅಂಥ ಸಂಬಂಧವನ್ನು ಈಗೆಲ್ಲ ಹೊಳೆ ಬಂದ ಮ್ಯಾಗೆ ನೀರು ತುಂಬಿಕೊಂಡ ಮ್ಯಾಗ ಏನಾಗೈತಿ, ಸ್ವಲ್ಪ ದೂರ ಆಗಿಬಿಟ್ಟಿದ್ದೆವು. ನಾವು ನೀವು ಸ್ವಲ್ಪ ದೂರ ಆಗಿದ್ದೆವು. ಯಾಕಂದ್ರೆ ಸಡಾನೆ ನಿಮಗೂ ಬರೋಕ್ಕಾಗಲ್ದು, ಸಡಾನೆ ನನಗೂ ಬರೋಕ್ಕಾಗಲ್ದು. ಹೀಗಾಗಿ ಭಾಳ ದೂರ ಅನ್ಸಕತ್ತೈತಿ ಶಿವ್ರು ನಮಗೆ. ಯಾಕೆ? ಬರೋಕ್ಕೆ ಸಾಧನೆ ರಸ್ತೆಗಳು ಸರಿ ಇಲ್ಲ. ದೂರ ಹಾದು ಬರಬೇಕು. ದೂರ ಹಾದು ಬರೋದ್ರಿಂದ ಎಲ್ಲೋ ಹೋದಂಗೆ ಆಗ್ತದೆ. ಅದಕ್ಕೆ ಎಲ್ಲೋ ಹೋದಂಗೆ ದೂರದಿಂದ ಆದರೂ ಕೂಡ ಹೃದಯದಿಂದ ಆ ಭಕ್ತಿಯಿಂದ ನಾವು ಭಾಳ ಹತ್ತಿರ ಇದ್ದೆವು. ಆ ನಿಟ್ಟಿನೊಳಗೆ ಶಿವರಿನ ಎಲ್ಲ ಸದ್ಭಕ್ತರು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಖೇಡಗಿಯ ಮಠದ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಇದ್ದೀರಿ.
ಮುಂದಾದರೂ ಕೂಡ ನೀವು ಇರ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯ ಗಂಗಾಧರಪ್ಪಗಳು ಕೂಡ ನಮ್ಮ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಅವರ ಸಾನ್ನಿಧ್ಯದೊಳಗೂ ಕೂಡ ಒಂದು ದಿನದ ಪ್ರವಚನ ನಡೀತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಆ ಕಾರ್ಯಕ್ರಮದ ನಡೀತದಲ್ಲ ತಾವೆಲ್ಲ ಭಾಗಿಯಾಗ್ರಿ. ಅಜ್ಜಾವರು ಹೇಳ್ದಂಗೆ ಬುತ್ತಿ ಬಸವ ಬುತ್ತಿ ಅಂತ ನೀವೇನು ಮಾಡಿರಿ ಮನೆಯೊಳಗೆ ರೊಟ್ಟಿ ಚಟ್ನಿ ಹೋಳ್ಗೆ ಹೋಗಿ ನಿಮಗೇನು ತಿಳಿತದ ಅದನ್ನು ಮಾಡಿರಿ. ಅದನ್ನು ತಗೊಂಡು ಮೆರೆಸ್ಕೊಂತ ಅಲ್ಲಿ ತಂದಾಗ ನೀವು ತಂದಿರುವಂಥ ನೀವು ಬಂದಾಗ ಅದನ್ನು ನಿಮ್ಮನ್ನು ಸ್ವಾಗತ ಮಾಡಿ ಅಲ್ಲೆಲ್ಲ ಪ್ರಸಾದ ಮಾಡಿರ್ತಾರೆ ಅಲ್ಲೆಲ್ಲ ಇರ್ತದೆ ಪ್ರಸಾದ. ಸುಮ್ಮನೆ ನಿಮ್ಮದೊಂದಿಷ್ಟು ಪ್ರಸಾದ ಈ ಊರದಿಂದ ಒಂದಿಷ್ಟು ಬಂತು ಅನ್ನಂಗೆ ನಿಮಗೆಷ್ಟು ತಿಳಿತದ ಅಷ್ಟು ಮಾಡ್ಕೊಂಡು ತಂದು ಅಲ್ಲೆಲ್ಲ ನೀವು ಮಾಡಿರುವಂಥ ಪ್ರಸಾದ ಅಲ್ಲಿಟ್ಟು ಅಲ್ಲಿ ಪ್ರಸಾದ ಈ ಪ್ರಸಾದ ಎರಡೂ ಕೂಡಿ ಪ್ರಸಾದ ತಗೊಂಡು ಪ್ರವಚನ ಕೇಳಿ ಪುರಾಣ ಕೇಳಿ ಒಂದಿಷ್ಟು ಮನುಷ್ಯನ ಸಂಕಟಗಳನ್ನು ದೂರ ಆತು ಅಂತಂದ್ರೆ ನಿಮ್ಮ ಮನುಷ್ಯನ ಬಯಕೆಗಳೆಲ್ಲವೂ ಕೂಡ ಅದು ಸಿದ್ಧಿಯಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನನ್ನೆರಡು ಮಾತನ್ನು ಶ್ರೀ ಗುರುಪಾದಕ್ಕೆ ಸಮರ್ಪಣೆ.